मयादितरतस्तेष्वभिज्ञस्वर तेने ब्रह्महृदाय आदिकवये मुह्यन्ति यं सूरयः तेजो वारिवृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् ಯಾವುದೀಗ ಯೋ ಜಾಗರೆ ಆಯಿತು, ಈಕ್ಷೇತ ವಿಭ್ರಮಮಿಮಂ ಅದು ಆಯಿತು. ಅದರ ವಿವರಣೆ ಓದಬೇಕು. ಜಾಗ್ರದಾಧಿಕರೋ ದೇವಃ ಪರಮಾತ್ಮ ಏಕ ಏವತು ಇತಿ ವೀಕ್ಷೇತ ಸತತಂ ಮುಚ್ಯತೆ ಸಂಸ್ಕೃತೇರತಃ ಇತಿ ಪ್ರಕಾಶಿಕಾಯಾಂ. ಯದಾ ವಿಭ್ರಮೋ ಅಯಮಿತಿ ದೃಷ್ಟಃ ತದೇವ ವಿನಷ್ಟಃ ಯಾವಾಗ ಅದನ್ನು ಕನಸು ಅಂತ ಗೊತ್ತಾಗುತ್ತೋ ತಕ್ಷಣ ಅವನಿಗೆ ಕನಸಿನ ಪರಿಣಾಮ ಹಾಗೆ ಬಿಟ್ಟು ಹೋಗುತ್ತೋ ಹಾಗೆ ಇದು ಕನಸು ಇದ್ದಂತೆ ಅನಿತ್ಯ ಅಂತ ಯಾವ ತಿಳ್ಕೊಳ್ತಾನೆ ಸಂಸಾರವನ್ನು, ಆಗ ಅವನಿಗೆ ಇದರ ಬಗ್ಗೆ ಬಂಧನ ಬಿಟ್ಟು ಹೋಗುತ್ತೆ. ಶ್ರುತಿ ಯುಕ್ತಿಭಿ ವಿಚಾರಿತೆ ಅತಿರೋಲಹ. ಶ್ರುತಿಯಿಂದ ಅತ್ಯಂತ ಚಂಚಲವಾದದ್ದು ಈ ಜಗತ್ತು. ಅದಕ್ಕೆ ಅಶ್ವತ್ಥ ಅಂತ ಕರೆದಿದ್ದಾರೆ. ಕ್ಷಿಪ್ರಂ ವಿನಶ್ಯತಿ ಇತ್ಯರ್ಥ. ಅದರ ಅರ್ಥ ಏನಂದರೆ ಕ್ಷಿಪ್ರಂ ಬೇಗ ನಾಶ ಆಗುತ್ತೆ. ಅಲಾತಸ್ಯ ಚಕ್ರಾಕಾರತ್ವ ಭ್ರಮವತ್ ಪರಮಾತ್ಮ ಭೇದ ಭ್ರಮ. ಅಲಾತ ಚಕ್ರ ತಿರುಗಿಸ್ತಾ ಇರ್ತಾನದನ್ನು, ಅದೇನು ಕಾಣಿಸ್ತದೆ? ಚಕ್ರ ಕಾಣುತ್ತದೆ. ಆ್ಯಕ್ಚುಲಿ ಚಕ್ರ ಅಲ್ಲ ಅದು. ಆ ರೀತಿ ಪರಮಾತ್ಮ ಭೇದ ಭ್ರಮ. ಪರಮಾತ್ಮನಲ್ಲಿ ಭೇದ ಇಲ್ಲ, ಒಬ್ಬರೇ ಇದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತು ಅಂದರೆ ಅದು ಭ್ರಮೆ. ವಿನಶ್ಯತಿ ಇತ್ಯರ್ಥ. ತ್ರಿಗುಣೈ ತತ್ಕಾರ್ಯೈ ಪಾಪಾದಿಭಿಶ್ಚ. ತ್ರಿಗುಣದಿಂದ ಬದ್ಧ ಅಂದರೆ ತ್ರಿಗುಣಗಳ ಪರಿಣಾಮದಿಂದ ಬದ್ಧ ಅಂತ ಅರ್ಥ. ಪರಿಣಾಮ ಏನು ಅಂದರೆ ಪಾಪಾದಿಗಳು. ಒಳ್ಳೆ ಕೆಲಸ ಆದರೆ ಪುಣ್ಯ, ಕೆಟ್ಟ ಕೆಲಸ ಆದರೆ ಪಾಪ. ಬದ್ಧ ಸನ್ ವಿಜ್ಞಾನರೂಪಂ ಪರಮಾತ್ಮಾನಂ ಭ್ರಾಂತ್ಯ ಬಹುಧಾ ಪಶ್ಯತಿ. ಜ್ಞಾನರೂಪಾದ ಪರಮಾತ್ಮನನ್ನು ಏನೇನೋ ತಿಳ್ಕೊಂಡ್ಬಿಡ್ತಾನೆ, ಕಷ್ಟಪಟ್ಟ ಹಾಗೆ ದುಃಖ ಪಡ್ತಾನೆ ಇತ್ಯಾದಿ ತಿಳ್ಕೊಂಡ್ಬಿಡ್ತಾನೆ. ದೇಹಭೇದೇಷು ಅವಸ್ಥಾಸು ಪ್ರಾದುರ್ಭಾವೇಷು ಚೈಕಲಂ ಜ್ಞಾನಾನಂದೈಕ ಸದ್ರೂಪಂ ಭ್ರಾಂತ್ಯಾ ಭಿನ್ನಂ ಪ್ರಪಶ್ಯತಿ. ಪರಮಾತ್ಮ ದೇಹಭೇದೇಷು ಅವಸ್ಥಾಸು ಪ್ರಾದುರ್ಭಾವೇಷು ಚ ಏಕಲಂ. ದೇಹ ಬೇರೆ ಆಗಲಿ, ಅವಸ್ಥೆ ಬೇರೆ ಆಗಲಿ, ಪ್ರಾದುರ್ಭಾವ ಏನೇ ಆಗಿರಲಿ, ಪರಮಾತ್ಮ ಒಬ್ಬರೇ ಏಕಲಂ. ಅದು ಏಕೋನೈಕ ಎಂಬುದಕ್ಕೆ ಅದೊಂದು ಅರ್ಥ. ಜ್ಞಾನಾನಂದೈಕ ಸದ್ರೂಪಂ. ಜ್ಞಾನ ಅಂದೈಕ ಎಲ್ಲ ಸದ್ರೂಪ. ಎಲ್ಲ ರೂಪಗಳು ಎಲ್ಲವೂ ಹಾಗೇನೆ, ಎಲ್ಲ ಅವಸ್ಥೆಯಲ್ಲೂ ಹಾಗೇನೆ, ಎಲ್ಲ ದೇಶಗಳಲ್ಲೂ ಹಾಗೆ, ಎಲ್ಲ ಕಾಲಗಳಲ್ಲೂ ಹಾಗೇನೆ. ದೊಡ್ಡ ನದಿ ಮಳೆಗಾಲ ತುಂಬಿ ಹರಿತಾ ಇದೆ, ಬೇಸಿಗೆ ಬಂತು ಒಣಗೋಗ್ಬಿಡುತ್ತೆ. ದೇವರಲ್ಲಂಥ ವ್ಯತ್ಯಾಸ ಯಾವುದೂ ಇಲ್ಲ. ಯಾಕೆಂದರೆ ಡಿಪೆಂಡೆಂಟ್ ಅಲ್ಲ, ಪ್ರವಾಹದಲ್ಲಿ ಡಿಪೆಂಡೆಂಟ್ ಆಗಿರೋದಕ್ಕೆ ಹಾಗಾಗತ್ತೆ. ದೇವರು ಸ್ವತಃ ಸ್ವಾಭಾವಿಕಿ ಜ್ಞಾನ ಫಲಕ್ರಿಯಾಚ. ಆದ್ದರಿಂದ ಅವನಿಗೆ ವ್ಯತ್ಯಾಸ ಯಾವ ಕಾಲಕ್ಕೂ ಬರೋದಿಲ್ಲ. ಬೆಂಕಿ ಅಂದಮೇಲೆ ಸುಡಲೇಬೇಕು, ಹೇಗೋ ಹಾಗೆ. ಒಮ್ಮೊಮ್ಮೆ ಸುಡುತ್ತೆ ಬೆಂಕಿ ಅಂತ ಯಾರು ಹೇಳೋದಿಲ್ಲ. ಒಮ್ಮೊಮ್ಮೆ ಬೆಂಕಿ ಅಂದರೆ ಯಾವಾಗಲೂ ಸುಡಬೇಕು, ನೀರು ಯಾವಾಗಲೂ ತಂಪಿರಬೇಕು. ಅದು ಉಪಾಧಿಯಿಂದ ಬಿಸಿ ಆಗ್ಬೋದು, ದೇವರಿಗೆ ಅದು ಕೂಡ ಇಲ್ಲ. ಅದರಿಂದಾಗಿಯೇ ದೇವರ ಸ್ವಭಾವ ಯಾವಾಗಲೂ ಕೂಡ ಒಂದೇ ರೀತಿ ಇದೆ ಅಂತ ತಿಳಿಬೇಕು. ಸಾಚ. ಎಷ್ಟೋ ಜನ ದೇವ್ರನ್ನ ಒಬ್ಬರು ಕೂಡ ರಾಮರೂಪದಲ್ಲಿ ಭಾರಿ ಕಷ್ಟಪಟ್ಟ, ವಿಷ್ಣು ರೂಪದಲ್ಲಿ ಭಾರಿ ಚೇಷ್ಟೆ ಮಾಡ್ದ, ಭಾಳ ಕಣ್ಣಿಗೆ ಏನೇನೋ ಅರ್ಥ ಮಾಡ್ತದೆ. ದೇವರಂತೂ ಅಂದ್ಕೊಂಡ್ರೂ ಕೂಡ ಅವರಿಗೆ ದೇವರ ಸ್ವರೂಪ ಅರ್ಥ ಆಗಿಲ್ಲ. ಆದ್ದರಿಂದ ದೇವರಲ್ಲಿ ಯಾವುದೇ ವಿಧವಾದ ವಿಕಾರ ಇಲ್ಲ ಅಂತ ತಿಳ್ಕೊಳ್ಳೋದೇ ಹೋದರೆ ಅದು ದೇವರ ಕಾನ್ಸೆಪ್ಟೇ ಅಲ್ಲ. ಯದಾ ಭ್ರಾಂತಿತ್ವ ವೇದನಂ ಸಾಚ ಭ್ರಾಂತಿರ್ ವಿನಶ್ಯೇತ ಯದಾ ಭ್ರಾಂತಿತ್ವ ವೇದನಂ. ಸುಮ್ಮನೆ ಕೇಳಿದಾಗ ಅನಿಸಿರುತ್ತೆ, ಅರ್ಥ ಮಾಡ್ಕೊಂಡು ಹೋಗೋ ಇದೆಲ್ಲ ನಾಟಕ ಅಂತ ಗೊತ್ತಾದರೆ ಯೋಚನೆ ಮಾಡೋದೇ ಇಲ್ಲ. ಅತಿ ಕ್ಷಿಪ್ರಂ ವಿನಶ್ಯ. ನಾಟಕ ನೋಡ್ತಿರ್ತಾರೆ, ಅವ್ರು ಹೊಡಿಲಕ್ಕೆ ಹೋಗ್ತಾರೆ, ಮುಂದಕ್ಕೆ ಹೋದ್ರೆ ಬಿಡಿಸೋಕೆ ಹೋಗೋದಿಲ್ಲ ಅವನನ್ನು. ಯಾತಕ್ಕೆ? ನಾಟಕ ಅಂತ ಹೋದ್ರೆ ಅಲ್ಲೇ ಹೊಡಿತಾರೆ ಅಂತ ಗೊತ್ತಾಗುತ್ತೆ, ಹೋಗೋದಿಲ್ಲ. ಅವ್ರಿಗೆ ಗೊತ್ತಿರೋದ್ರಿಂದ ಬಿಡಿಸೋದಕ್ಕೆ ಹೋಗೋದಿಲ್ಲ.
ಅವನಿಗೆ ಅವರೇನಾಗುತ್ತೆ ಅಂತ ಗೊತ್ತಾಗಬೇಕು, ಇವರವರಂತ ಗೊತ್ತಾಗಬೇಕು ಅವ್ರಿಗೆ ಕೂಡ. ಬಿಡಿಸ್ಬನ್ನಿ ಅಂತ ಯಾರು ಕಾಪಾಡ್ತೀರಿ ಅಂತ ಮುಂದೆ ಕೂತಾರ ಕೇಳೋದಿಲ್ಲ, ನಡೀತಾರೆ. ಯಾರು ಇಲ್ಲ ಅಂತ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ, ಅದೆಲ್ಲ ಗೊತ್ತಿರಬೇಕು. ಆಗ ನಾಟಕ ನೋಡೋದಕ್ಕೊಂದು ಕ್ರಮ ಇದೆ, ಸಿನಿಮಾ ನೋಡೋಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ನಾವು ನೋಡಿದರೆ ಮಾತ್ರ ಸ್ವಾರಸ್ಯ. ಅದನ್ನ ಬಿಟ್ಟು ಪುರಾಣ ಓದೋಕ್ಕೊಂದು ಕ್ರಮ ಇದೆ, ಅದು ಬಿಟ್ಟು ಹೇಗೆ ಓದಿಬಿಟ್ರೆ ಅದೇನಾಗುತ್ತೆ, ಅಪಾರ್ಥ ಆಗುತ್ತೆ. ಅವನು ಯಾರೋ ಹೊರಟು ಇವತ್ತು ನಾನು ಶೂಟ ಮಾಡಿಬಿಟ್ಟು ಸಿಟ್ಟು ಬಂದುಬಿಟ್ಟು ಕಲ್ಲಿತ್ತು ಹೊಡೆದ ಬಿಟ್ಟು ಅವನನ್ನು, ಕೊಲೆ ಮಾಡ್ತೀಯ ಅಂತೇಳಿ. ನಾಟಕದ ಕೊಲೆ ಅದು, ಗೊತ್ತಾಯ್ತು. ಅವ್ರಿಗೆ ಗೊತ್ತಿಲ್ಲ ಯಾರು ಹೊಟ್ಟು ಇವನ್ನ ಹಿಡಿದಾಕ್ತಾರೆ. ಯಾಕೆ ಬಿಡಿಸ್ಲಿಕ್ಕೆ ಹೋದೆ ತಪ್ಪ ಅಂತ ಕೇಳಿದರೆ ನಾಟಕ ನಿನಗೆ ಅರ್ಥನೇ ಆಗಿಲ್ಲ ಅಂತ ಹೇಳಿದ್ರು. ನಾತಿ ಕ್ಷಿಪ್ರಂ ವಿನಶ್ಚೇಚ್ಛ ನಸ್ಥಿರಂ ದಿಗ್ಭ್ರಮಾದಿವತೆ. ಅದು ಸ್ಥಿರ, ದಿಗ್ಭ್ರಮೆ ಬಂತು. ಆಮೇಲೆ ದಿಕ್ಕುಗಳು ಯಾವುದೋ ಭ್ರಮೆ ಬಂತು, ತಿಳ್ಕೊಂಡ ಸರಿ ಹೋಯಿತು. ತ್ರಿಗುಣೈರ್ಬಂಧಿತ ಜೀವ ಜ್ಞಪ್ತಿ ಮಾತ್ರ ಜನಾರ್ದನಂ ಪಶ್ಯಂತಿ ಬಹುಧಾ ಸ್ವಪ್ನೆ ಯಥೈಕಂ ಬಹುಧಾ ಕ್ವಚಿತ್. ತ್ರಿಗುಣೈ ಬಂಧಿತ ಜೀವಾ, ಮೂರು ಗುಣಗಳ ಬಂಧನಕ್ಕೊಳಗಾದ ಜೀವರೆಲ್ಲ ಜ್ಞಪ್ತಿ ಮಾತ್ರ ಜನಾರ್ದನ, ಪರಮಾತ್ಮ ಜ್ಞಾನಸ್ವರೂಪಿ. ಪಶ್ಯಂತಿ ಬಹುಧಾ ಸ್ವಪ್ನೆ ಯಥಾ ಏಕಂ ಬಹುಧಾ ಕ್ವಚಿತ್. ಅಂಥ ಪರಮಾತ್ಮನನ್ನು ಬೇರೆ ಬೇರೆ ತಿಳಿತಾರೆ. ಅಭಿನ್ನೋಪಿ ವಿಭಿನ್ನೇಷು ವ್ಯವಹಾರೋ ಯಥಾ ಭವೇತ್. ಅಭಿನ್ನನಾಗಿದ್ದರೂ ಕೂಡ ವ್ಯವಹಾರಗಳಲ್ಲಿ ಭಿನ್ನನಂತೆ ಕಾಣುತ್ತೆ, ಅದು ವಿಶೇಷ. ಅದು ಭೇದ ಅಲ್ಲ. ಭೇದದಂತೆ ಕಾಣೋದು ಅಂದರೆ ಭೇದ ಅಲ್ಲ ಅಂತ ಅರ್ಥ. ಜೀವರ ಅಭೇದದಂತೆ ಕಂಡ್ರೆ ಅಭೇದ ಅಲ್ಲ ಅಂತ ಅರ್ಥ. ಅಭಿನ್ನೋಪಿ ವಿಭಿನ್ನೇಷು ವ್ಯವಹಾರೋ ಯಥಾ ಭವೇತ್. ಅಭಿನ್ನೇಷು ವಿಭಿನ್ನೇಷು ವ್ಯವಹಾರೋ ಯಥಾ ಭವೇತ್. ಅಭಿನ್ನ ಪದಾರ್ಥಗಳಲ್ಲಿ ವ್ಯವಹಾರ ಮಾಡೋ ರೀತಿ ಬೇರೆ, ವಿಭಿನ್ನ ಪದಾರ್ಥದ ವ್ಯವಹಾರ ಮಾಡೋ ರೀತಿ ಬೇರೆ. ಅದರ ಅರ್ಥ ಮಾಡಿಕೊಡದೆ ಹೋದರೆ ಭೇದ ಇದ್ದಲ್ಲಿ ಅಭೇದ ಕಾಣಿಸುತ್ತೆ, ಅಭೇದ ಇದ್ದಲ್ಲಿ ಭೇದ ಕಾಣಿಸುತ್ತೆ. ತಥೈವ ವ್ಯವಹಾರಾಯ ಶಕ್ತತ್ವಾತ್ ನೈವ ದೂಷಣಂ. ಆದರೆ ವ್ಯವಹಾರಕ್ಕೆ ವಿಶೇಷ ಸಹಾಯ ಮಾಡೋದ್ರಿಂದ ಯಾವ ಕಾರಣಕ್ಕೂ ಕೂಡ ಭೇದನೂ ಹೇಳ್ತೀರಿ ಅಭೇದನೂ ಹೇಳ್ತೀರಿ. ಹೇಗೆ ಅಂದರೆ ವಿಶೇಷ ಇದೆ. ಈಶಸ್ಯತು ತದನ್ನೇಷಾಮಪಿ ಯಚ್ಛಕ್ತಿದಾಯಕ. ಇದು ಮುಖ್ಯವಾಗಿ ವಿಶೇಷದ ಕೆಲಸ. ಒಂದು ಕಡೆಗೆ ದೇವರು ಹಾಗಿದ್ದಾನೆ, ಜೀವರು ಡಿಪೆಂಡೆನ್ಸು, ಪರಮಾತ್ಮ ಇಂಡಿಪೆಂಡೆಂಟ್ ಎಲ್ಲ ತಿಳಿಬೇಕು. ಇದಿಷ್ಟು ಬ್ರಹ್ಮತರ್ಕೇ ಅಂತ ಹೇಳಿದರು. ಅಲಾತ ಭ್ರಾಮಕೋ ಯದಿ ನಿವರ್ತತೆ ತದೈವ ಭ್ರಮೋ ನಿವರ್ತತೆ. ಯಾವಾಗ ಅವನು ತಿರುಗಿಸೋದು ನಿಲ್ಲಿಸ್ಬಿಡ್ತಾನೆ, ಆಮೇಲೆ ನೋಡಿ ಬಂದೇ ಎಷ್ಟು ಕಾಣಿಸ್ತೆ, ಓ ಭ್ರಮೆ ಹೋಯ್ತು. ಈಗ ಏನು ತಿಳ್ಕೊಂಡಿದ್ದವು, ನೂರಾರು ಗಂಟೆ ತಿರುಗಿಸ್ತಾ ಇದ್ದಾವೆ, ಇಲ್ಲ ಒಂದೇ ತಿರುಗಿಸಿದ್ದವು. ಅದು ಹೇಗೆ ಅಲಾತ ಭ್ರಮ ಗೊತ್ತಾಗೋದು ನಿಲ್ಲಿಸಿದಾಗ, ಸ್ವಪ್ನಭ್ರಮೆ ಗೊತ್ತಾಗೋದು ಎಚ್ಚರ ಆದಾಗ. ಒಂದೊಂದಕ್ಕೊಂದು ಕಾರಣ ಇದೆ. ದೇವರ ಸ್ವರೂಪ ತಿಳಿದು ಅಪರೋಕ್ಷ ಜ್ಞಾನ ಬಂದಾಗ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಭ್ರಮೆ ಇದೆ, ಯಾಕೆ ಹೋಗುತ್ತಾರೆ, ಹೋಗ್ಲಿಕ್ಕೆ ದಾರಿ ಇದೆ ಅಂಥೇಳಿ. ಅಲಾತ ಭ್ರಮ ಕೊನೆ ನಾಟಕದಲ್ಲಿ ಏನು ಮಾಡಿಬಿಡ್ತಾರೆ, ಕೊನೆಗೆಲ್ಲ ಒಂದೇ ಸೀನ್ ಎಲ್ಲ ಸೇರಿಸ್ಬಿಡ್ತಾರೆ. ಸತ್ತವರಿಗೆ ಎಲ್ಲ ಬಂದುಬಿಡ್ತಾರೆ, ಅದರೊಳಗೆ ಚಪ್ಪಾಳೆಗೆ ಬಂದುಬಿಡ್ತಾರೆ ಅಷ್ಟೇ. ಅವಾಗ ಇದಾಕೆ ಬಂದ ಅಂತ ಕೇಳೋದಿಲ್ಲ. ನಾಟಕ ನೋಡೋದು ಇಷ್ಟೊತ್ತು ಸತ್ತ ತೋರಿಸಿದ್ರಿ, ಬದುಕ್ತಾ ತೋರಿಸ್ತೀರಿ, ಏನಿರೋದು ಗಲಾಟೆ ಮಾಡೋದಿಲ್ಲ. ನಾಟಕ ಇರೋದೇ ಹಾಗೆ. ಅಲಾತ ಭ್ರಾಮಕೋ ಯದಾ ನಿವರ್ತತೆ ತದೈವ ಭ್ರಮೋ ನಿವರ್ತತೆ. ತದ್ವದ್ ಯದಾ ಭ್ರಮನಿವೃತ್ತಿಂ ಇಚ್ಛತಿ ತದೈವ ಗುರೂಪಸದನಾತ್ ನಿವರ್ತಯಿತು ಶಕ್ಯ. ಇದು ಯಾಕೆ ಹೋಗುತ್ತೆ ಅಂದರೆ ಗುರುಗಳ ಹತ್ರ ಗುರು ಉಪಸಾದನ, ಗುರುಗಳ ಹತ್ರ ಹೋಗಬೇಕು. ಆನ್ಲೈನ್ ಹೋಗಬೇಕಾಗಿಲ್ಲ, ಆಫ್ಲೈನ್ ಹೋಗ್ಬೇಕು ಅಂತ. ಉಪಸಾದ ಅಂದರೆ ಕ್ಲೋಸ್ ಆಗಿರಬೇಕು ಅಂತ. ಆನ್ಲೈನ್ ದೂರ ಇರ್ತಾನೆ, ಅದರಿಂದ ಕ್ಲೋಸ್ ಆಗೋದಿಲ್ಲ. ಅನಿವೃತ್ತಂ ಇಚ್ಛತಿ ತದೈವ ಗುರೂಪಸದನಾತ್ ನಿವರ್ತಯಿತು ಶಕ್ಯ. ಇಲ್ಲ ಹೊರ ಸಾಧ್ಯ. ಗುರುಪದೇಶ ಇಲ್ಲಿ ಹಾಗೆ ಗಾಬರಿ ಇಲ್ಲ, ಇಲ್ಲಿ ಸ್ವಲ್ಪ ನೀರು ಹಾಗೆಲ್ಲ ಮಾಡಬೇಡ ಅಂತ. ನಾಟಕ ನೋಡ್ತಾ ಎದ್ದೋಗ್ಲಕ್ಕೆ ಹೊರಟೆ ಅವನು, ಸ್ವಲ್ಪ ಕೂಡೋದು ತಿಳಿದವನು ಹೇಳ್ದ, ಅವನು ಗುರು. ಗುರು ಅಂದರೆ ಈ ಥರ ಗುರು, ಅದಕ್ಕೆ ಗುರು ಅಂದರೆ ಅಷ್ಟೇ. ಗುಂಡಗಳು ಗುರು ಅಂತ ಕರೀತಾರಲ್ಲ ಹಾಗೆ, ಆ ಸಂಬಂಧಪಟ್ಟಂತೆ ಗುರು ಅಂತ ಅಷ್ಟ ಅರ್ಥ. ಒಬ್ಬ ತಿಳಿದವನು ಹೇಳಬೇಕು ಅಂತ ಅರ್ಥ. ಯಾವುದೇ ಭ್ರಮೆನ ಒಳಗಾದಾಗ, ಯಾವ ಭ್ರಮೆಗೆ ಯಾವನು ಒಳಗಾಗಿಲ್ಲೋ ಅವನು ಹೇಳಬೇಕು. ಅವನು ಒಳಗಾಗಿಬಿಟ್ರೆ ಉಪಯೋಗ ಇಲ್ಲ. ಅಶಕ್ಯೋಪ್ಯತಿ ಶಕ್ಯೋಯಂ ವಿನಿವರ್ತಯಿತು ಭ್ರಮಃ ಈಶಸ್ಥೋ ಗುರು ಸಂಪತ್ಯ ಯದಿ ಶುದ್ಧ ಮನಃ ಪುಮಾನ್ನಿತಿ ಸಮ್ಯಕ್ ಜ್ಞಾನೇ. ಅದಕ್ಕೆ ಹೇಳ್ತಾರೆ ಅಶಕ್ಯೋ ಅಪಿ ಅತಿ ಶಕ್ಯೋಯಂ. ಇದು ನೋಡೋದಕ್ಕೆ ಭಾರಿ ಅಶಕ್ಯ. ಇನ್ನೊಬ್ರು ಹೇಳಿದ ಹೋದ್ರೆ ಗೊತ್ತೇ ಆಗೋರು. ಎಬಸ್ತೇ ಹೋಗ್ಬಿಟ್ರೆ ಕೆಲವು ಸ್ವಪ್ನಗಳು ಭಾರಿ ಪದ್ಧತಿ ಆಗುತ್ತೆ. ಎಬ್ಬಿಸ್ಬಿಟ್ರೆ ಸರಿ ಹೋಗುತ್ತೆ, ಇವರಿಗೆ ಟೆನ್ಷನ್ ಆಗುತ್ತೆ. ಅದಕ್ಕೆ ನೀವು ಅದು ನೋಡೋದಕ್ಕೆ ಭಾರಿ ಅಶಕ್ಯ. ಆದರೆ ಗುರುಗಳ ಅನುಗ್ರಹದಿಂದ ಅದು ತಿಳಿಯುತ್ತೆ. ನೀವು ನಿವರ್ತಯಿತು ಭ್ರಮಃ ಈಶಸ್ಥೋ ಗುರು ಸಂಪತ್ಯ ಯದಿ ಶುದ್ಧ ಮನಃ ಪುಮಾನ್. ದೇವರಲ್ಲಿ ಭಕ್ತಿ ಇರಬೇಕು, ಗುರುಗಳ ಅನುಗ್ರಹ ಪಡಿಬೇಕು, ಶುದ್ಧ ಮನಸ್ಸಿರಬೇಕು. ಅದು ಸ್ವರೂಪ ಸರಿ, ಮನಸ್ಸು ಅಂದರೆ ಸ್ವರೂಪದ ಮನಸ್ಸು ಇದೆ, ಈ ಮನಸ್ಸಲ್ಲ. ಆಗ ಅವನಿಗೆ ಸಾಧ್ಯ ಇದೆ. ಇತಿ ಸಮ್ಯಕ್ ಜ್ಞಾನೇ. ಸಮ್ಯಕ್ ಜ್ಞಾನ ಅಂತ ಒಂದು ಗ್ರಂಥ, ಅದರಲ್ಲಿ ಹೇಳಿದ್ದಾರೆ. ದೃಷ್ಟಿಂ ತತಃ
ಪ್ರತಿನಿವರ್ತ್ಯ ನಿವೃತ್ತತರ್ಷಃ ತೂಷ್ಣೀಂ ಭವೇನ್ ನಿಜ ಸುಖಾನುಭವೋ ನಿರೀಹಃ ಸಂದೃಶ್ಯತೆ ಕ್ವಚ ಯದಿ ಯದಿ ಇದಂ ಅವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯ ನ ಭವೇತ್ ಸ್ಮೃತಿ ಆ ನಿಪಾತಾತ್ ದೃಷ್ಟಿಂ ತತಃ ಪ್ರತಿನಿವರ್ತ್ಯ ನಿವೃತ್ತತರ್ಷಃ ತೂಷ್ಣೀಂ ಭವೇತ್ ನಿಜ ಸುಖಾನುಭವೋ ನಿರೀಹಃ. ಭ್ರಮೆ ಹೋಯಿತು ಅಂದರೆ ಆಗ ನಿಶ್ಚಿಂತೆಯಾಗಿರ್ತಾರೆ. ನಾಟಕ ಖುಷಿಯಿಂದ ಎದ್ದು ಬರ್ತಾನೆ ಹೊರತು ನಾಟಕದ ಉದ್ದೇಶ ಏನು? ಕೊನೆಗೆ ಎಂಟರ್ಟೈನ್ ಮಾಡೋದು ಅಷ್ಟೆ. ಅದು ಮಾಡದೆ ಹೋಗಿಬಿಟ್ರೆ ಅದು ಖುಷಿ ಆಗೋದಿಲ್ಲ. ನಿವೃತ್ತ ಭ್ರಮರಾಗ ಆನಂದವಾಗಿರ್ತಾನೆ. ಎಂದು ಸಂದೃಶ್ಯತೆ ಕ್ವಚ ಯದಿ ಇದಂ ಅವಸ್ತು ಬುದ್ಧ್ಯ. ಯಾವಾಗಿದು ಅವಸ್ತು? ಇದು ಅವಸ್ತು ಅಂದರೆ ನಿತ್ಯ ಅಲ್ಲ ಅಂತ, ಸುಳ್ಳು ಅಲ್ಲ, ವಸ್ತು ಅಲ್ಲ. ಅವ್ರು ಆ ರೀತಿ ಅರ್ಥ ಮಾಡ್ತಾರೆ. ಅಲ್ಲ, ಎಲ್ಲೆಲ್ಲಿ ಅವರು ಭ್ರಮೆ ಅಂತ ನಾವು ಹೇಳ್ತೇವೆ ಅದನ್ನು ಅವ್ರು ಏನು ತಿಳ್ಕೊತಾರೆ? ಸುಳ್ಳು ಅಂತ ತಿಳ್ಕೊಂಡ್ಬಿಡ್ತಾರೆ. ಸುಳ್ಳಲ್ಲ, ಅನಿತ್ಯ ಅಂತ ತಿಳ್ಕೊಬೇಕು. ನಿಜವಾದ ಭ್ರಮೆ ಅಲ್ಲ. ಜಗತ್ತಿನ ಅದು ಸಿಮಿಲಾರಿಟಿ ಇದೆ, ಸೇಮ್ ಅಲ್ಲ. ಸಿಕ್ತುರೇತ ಇದ್ದಂತೆ ಅಂತ ಹೇಳಿ ತಪ್ಪಲ್ಲ. ಅದು ಏನಂತ ಹೇಳಬೇಕು? ಸುಳ್ಳು ಅಂತ ಹೇಳಬಾರದು. ಅದು ಅನಿತ್ಯ ಭ್ರಮೆ, ಇಲ್ಲದಿದ್ದಾಗ ಕಾಣಿಸ್ತಾ ಇದೆ. ಇದು ಅನಿತ್ಯವಾದ ನಿತ್ಯಾಂಬಕ್ಕೆ ಅಷ್ಟು ಮಾತ್ರ ಸಾಮ್ಯ. ಅನಿತ್ಯ ವಸ್ತು ನಾವೇನು ತಿಳ್ಕೊಂಡಿದ್ದೇವೆ? ನಿತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಅದೇ ಭ್ರಮೆ. ದೃಷ್ಟಿ ಬಸ್ಸಲ್ಲಿ ಅನಿತ್ಯ ಅಂತ ಗೊತ್ತಿಲ್ಲದೆ ಅಲ್ಲೇ ನಾನು ಕುತ್ಕೊಂಡ್ಬಿಟ್ರೆ ಕೆಲಸ ಕೂಡ ಆಗಲ್ಲ. ನನ್ನ ಬಸ್ ಅಂತ ಕುತ್ಕೊಂಡ್ಬಿಟ್ರೆ ಟಿಕೆಟ್ ಕೊಟ್ಟಿರೋದು 10 ರೂಪಾಯಿ, ಕೂತು ಬಸ್ ನಂದಂತ ಕುತ್ಕೊಂಡ್ರೆ ಏನು ಮಾಡ್ಬೇಕು? ಅವನ್ನ ಪರ್ಪಸ್ ಮುಗಿತು ಹೋಗಿಬಿಡ್ಬೇಕು ಅಲ್ಲಿಗೆ. ಆ ಬಗ್ಗೆ ಎಲ್ಲಿ ಹೊತ್ತು ಕೂಡ ನೋಡಲ್ಲ ಅವನು. ತಾನೆಲ್ಲಿ ಹೋಗ್ಬೇಕು ನೋಡ್ತಾನೆ ಹೊರತು ಬಸ್ ನೋಡ್ಕೊತ ನಿಂತ್ಕೊಂಬೋದಿಲ್ಲ. ಮತ್ತೆ ಅವನಿಗೆ ಬೇಕಿಲ್ಲ ಬೇಕೆ ಅಷ್ಟೇ. ಬಸ್ನಲ್ಲಿ ಸಂಚಾರ ಮಾಡೋದು ಎಷ್ಟರ ಮಟ್ಟಿಗೆ ನಮಗೆ ಭಾಳ ಇಂಪಾರ್ಟೆಂಟ್ ಬಸ್ಸು. ಆಮೇಲೆ ಪೂರ್ತಿ ಅನಿತ್ಯ. ಅದು ಇಂಪಾರ್ಟೆಂಟ್, ಅನಿತ್ಯ ಅಂದಕ್ಕೆ ಇಂಪಾರ್ಟೆಂಟ್ ಅಲ್ಲ ಅಂತ ಅರ್ಥ. ಆ ಪರ್ಪಸ್ಗೆ ಇಂಪಾರ್ಟೆಂಟ್ ಅಷ್ಟೇ, ಆಮೇಲೆ ಅಲ್ಲ. ಮತ್ತು ಎಲೆ ಭಾರಿ ಮುಖ್ಯ ಬೇಕು ಅವರಿಗೆ. ಆಮೇಲೆ ಊಟ ಬಿಟ್ಟು ಹೋಗ್ಬಿಡ್ತಾರೆ ಆ ಥರ. ಎಲೆ ಅಂತ ಆದರೂ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ದೇಹ ಹಾಗೆ, ದೇಹ ಬಿಟ್ಟು ಹೋಗ್ಬೇಕಾದ್ರೆ ನಾನು ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಸಾಧನೆ ಮಾಡ್ಲಿಕ್ಕೆ ಅದು ಬೇಕು, ಊಟಕ್ಕೆ ಸಾಧನ ಅದು. ಬಟ್ ಅದು ಭೋಜನ ಅಲ್ಲ. ದೇಹ ಅಂಬದು ಹಾಗೆ, ಇದೇ ಜೀವ ಅಲ್ಲ. ದೇಹ ಸಾಧನೆಗೆ ಅನುಕೂಲ ಮಾಡಿಕೊಡುತ್ತೆ. ಯದೀದವ ವಸ್ತು ಬುದ್ಧ್ಯಾ ತ್ಯಕ್ತಂ ಭ್ರಮಾಯನ ಭವೇತ್. ಆಗ ಭ್ರಮೆ ಹೊರಟೋಯ್ತಲ್ಲಿ. ಸ್ಮೃತಿ ಆನಿಪಾತ, ಏನು ಯೋಚನೆ ಇಲ್ಲ. ಆ ನಿಪಾತ ಲಿಂಗ ಸೇರಿದ ಭಂಗವಾಗಲು ಸೇಫಾಗಿ ಜ್ಞಾನ ಬಂದ ಮೇಲೆ ಆ ಪೀರಿಯಡ್ ಇದೆಯಲ್ಲ, ಅದು ಭಾರಿ ಸಿಂಪಲ್ ಪೀರಿಯಡ್. ರೋಗ ಡಿಸ್ಚಾರ್ಜ್ ಪ್ರೊಸೀಜರ್ ಅಷ್ಟೇ. ಏನಾಗಬೇಕು ಮುಂದಿಂದೆಲ್ಲ ಫಾರ್ಮ್ಯಾಲಿಟಿ ಹೊರತು ಅದೇನು ದೊಡ್ಡ ವಿಚಾರ. ಅಷ್ಟ್ರಾಗಿ ಬಂದೇನು ಕಾನ್ವೊಕೇಶನ್ ಬಂದು ಫಾರ್ಮ್ಯಾಲಿಟಿ. ಅದು ಕಾನ್ವೊಕೇಶನ್ ಆಗೋರು ಯಾರೂ ಕಾಯೋದೇ ಇಲ್ಲ. 1 ವರ್ಷ 2 ವರ್ಷ ಎಷ್ಟು ಮುಂದೋಗ್ಬಿಡುತ್ತೆ ಅದು. ಆದರೆ ಅವತ್ತೇ ಅವನಿಗೆ ಕೆಲಸ ಸಿಕ್ಕಿಬಿಡತ್ತೆ. ಅದು ಶೂರ್, ಅದು ಜಸ್ಟೇ ಫಾರ್ಮ್ಯಾಲಿಟಿ. ಆದ್ದರಿಂದ ಯೋಚನೆ ಕೆಲವು ಸಣ್ಣ ಪುಟ್ಟ ಆಗುತ್ತೆ, ಅದು ಯೋಚನೆ ಇಲ್ಲ. ಮುಕ್ತಿಗೆ ಅಡ್ಡಿ ಆಗೋದಿಲ್ಲ ಒಟ್ಟು. ನಿಪಾತಮ ಅಂಧಂತವ, ಅವರಿಗೆ ಅಂಧಂತವಸ್ಸೆ ಹೋಗೋದು. ಇವರು ಮುಕ್ತಿ ಹೋಗೋವರಿಗೂ ಇವರಿಗೆ, ಅಂಧಂತವಸ್ಸು ಅವರಿಗೆ ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ. ಇವರು ಭ್ರಮೆ ಬಿಡುಗಡೆ ಆಗ್ತಾ ಹೋಗುತ್ತೆ. ಇದೇ ಸಾಧನೆ. ಅವ್ರಿಗೆ ಭ್ರಮೆ ಗಟ್ಟಿ ಆದರೆ ಅದು ಅಂಧಂತಮಸ್ಸಿ ದಾರಿ, ಭ್ರಮೆ ಪರಿಹಾರವಾದರೆ ಅದು ಮೋಕ್ಷಕ್ಕೆ ದಾರಿ. ಮೋಕ್ಷವಾರಭ್ಯ ತಾವತ್ ಪರ್ಯಂತಂ ಸ್ಮೃತಿ ಯಸ್ಮಾತ್ ಜ್ಞಾನಿನೋ ವಿದ್ಯತೆ ಅಥೋ ಮೂಢೇಶು ಸ್ಥಿತೋ ಭ್ರಮೋ ಯದ್ಯಪಿ ಮುಂದೇನಿದೆ ಸಂದೃಶ್ಯತೆ, ಮಧ್ಯ ತೆಗಿಬೇಕು. ತೇನ ತಥಾಪಿ ಭ್ರಮಾಯ ನ ಭವತಿ ಫಲಂ ಹಿ ನಿಪಾತಂ ಸ್ಮರತಿ. ಆದ್ದರಿಂದ ಜ್ಞಾನಿನೋ ವಿದ್ಯತೆ ಅಥೋ ಮೂಢೇಶು ಸ್ಥಿತೋ ಭ್ರಮ ಯದ್ಯಪಿ ನ ಸಂದೃಶ್ಯತೆ. ಅದು ಏನು ಮಾಡಿದ್ರು ಹೋಗೋದೇ ಇಲ್ಲ. ತೇನ ತಥಾಪಿ ಭ್ರಮಾಯ ನ ಭವತಿ ಫಲಂ ಹಿ ನಿಪಾತಂ ಸ್ಮರತಿ. ಅವರಿಗೆ ಭ್ರಮೆ ಹೋಗೋದಿಲ್ಲ, ಆದ್ದರಿಂದ ನಿಪಾತನೆ. ಇದೇ ಭಗವದ್ಗೀತೆಯಲ್ಲಿ ಹೇಳಿದ್ರು ಕೊನೆಗೆ, ಮಾಮಪ್ರಾಪ್ಯೇವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ತಾನಹಂ ದ್ವಿಷರಃ ಕ್ರೂರ ಶ್ಲೋಕನ ಸೇರಿಸ್ಕೊಂಡ್ಬಿಟ್ರೆ ಎಲ್ಲ ಅರ್ಥ ಆಗುತ್ತೆ. ದೇಹಂಚ ನಶ್ವರಮವಸ್ಥಿತ ಮುತ್ಥಿತಂಚ ಸಿದ್ಧೋರಪ. ಮಾರ್ಚಲ್ಲಿ ಫೇರ್ ಆದರೂ ಸಪ್ಲಿಮೆಂಟ್ರಿ ಕೊಡ್ತಾರೆ. ಯಾತಕ್ಕೆ? ಈ ಸರ್ತಿ ಯಾರೋ ಪಾಸ್, ಇನ್ನೊಂದು ಚಾನ್ಸ್. ಅದು ಮತ್ತೆ ಕೆಲವು ಚಾನ್ಸ್ ಇಂಟರ್ವ್ಯೂ, ಮತ್ತೊಮ್ಮೆ ಇಂಟರ್ವ್ಯೂ ಅವೆಲ್ಲ ಮುಗಿದೋಯ್ತದೆ. ಒಂದು ಸರ್ತಿ ಆದರೆ ಕ್ಲೋಸ್. ಇವು ಹಾಗಲ್ಲ, ಕೆಲವು ಚಾನ್ಸ್ ಕೊಡ್ತಾರೆ. ಅದೇ ರೀತಿಯೇ ಅವ್ರು ಚಾನ್ಸ್ ಕೊಡ್ತಾನೆ ದೇವರು, ಅದನ್ನು ಉಪಯೋಗ ಮಾಡ್ಕೋಬೇಕಷ್ಟೆ. ದೇಹಂಚ ನಶ್ವರಂ ಅವಸ್ಥಿತ ಮುತ್ಥಿತಂಚ ಸಿದ್ಧೋ ನ ಪಶ್ಯತಿ ಯತೋ ಅಧ್ಯಗಮತ್ ಸ್ವರೂಪಂ ದೈವಾದುಪೇತಮುತ ದೈವವಶಾದಪೇತಂ ವಾಸೋಮಯ ಯಥಾ ಯಯಾ ಪರಿವೃತಂ ಮದಿರಾಮದಾಂಧ. ಅವನಿಗೆ ಗೊತ್ತು, ಅವನು ಜ್ಞಾನಿ ಆದವನಿಗೆ ದೇಹಂಚ ನಶ್ವರಂ ಅವಸ್ಥಿತಂ ಉತ್ಥಿತಂಚ, ಬರುತ್ತೆ ಹೋಗುತ್ತೆ. ಸಿದ್ಧೋ ನ ಪಶ್ಯತಿ ಯತೋ ಅಧ್ಯಗಮತ್ ಸ್ವರೂಪಂ. ಅದು ಸ್ವರೂಪ ಜ್ಞಾನ ಬಂದಿದ್ದರಿಂದ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭರತ ಚಕ್ರವರ್ತಿ ದೃಷ್ಟಾಂತ ಒಂದು ಬಿಡ್ತೇನೆ, ಏನಾದ್ರು ಮಾಡಿದ್ರೆ ನನಗೇನಾಗೋದಿಲ್ಲ ಅಂತೇಳಿ ಆ ಬಗ್ಗೆ ಗಮನನೇ ಕೊಡಲಿಲ್ಲ. ಯಾತಕ್ಕೆ ಅಂದರೆ ವಸ್ತುತಿ ಗೊತ್ತಾಗ್ಬಿಟ್ಟಿದೆ ಆತನಿಗೆ. ದೇವ ಹೇಳಿದ್ನಲ್ಲ, ಜೆರಾಕ್ಸ್ ಹರಿದಾಗ್ತೀನಿ ಅಂತ ಗಲಾಟೆ ಆಗಲ್ಲ ಇವನಿಗೆ.
ಮೊದಲು ಹರಿದಾಕ ಮರ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಒರಿಜಿನಲ್ ಬೇರೆ ಇದೆ ಅವರಿಗೆ. ಒರಿಜಿನಲ್ ಅವ್ನು ಇಟ್ಕೊಂಡಿದ್ದೆ ಒರಿಜಿನಲ್ ಹರಿದಾಕಿದ್ರೆ ಬದುಕಾಗುತ್ತೆ. ಆದರೆ ಒರಿಜಿನಲ್ ನಾಶ ಇಲ್ಲ ಇದರಲ್ಲಿ. ಒರಿಜಿನಲ್ ಜೀವ ಅನೇಕ ದೇಹಗಳೆಲ್ಲ ಏನವು ಬರೋದು ಹೋಗೋದು ಅನಿತ್ಯ ಪದಾರ್ಥಗಳಾದ ವ್ಯಾಲ್ಯೂ ಇದೆ. ಬರೀ ಜಿರಾಕ್ಸ್ ಇರೋ ವ್ಯಾಲ್ಯೂ ಎಲ್ಲಿವರೆಗೂ ಒರಿಜಿನಲ್ ತೋರಿಸೋದು ಜಿರಾಕ್ಸಿ ಬೆಲೆ ಇಲ್ಲ. ಆದರೆ ಸ್ವರೂಪ ದೇಹ ಇಲ್ಲದೆ ಹೋದರೆ ಇದಕ್ಕೆ ಅರ್ಥನೇ ಇರೋದಲ್ಲ ಅವನಿಗೆ ಗೊತ್ತಿದೆ. ದೈವಾದ್ ಉಪೇತಂ ಉತ ದೇವವಶಾತ್ ಅಪೇತಂ. ಇದು ಬರಲಕ್ಕೂ ದೇವರ ಅನುಗ್ರಹ ಕಾರಣ, ಹೋಗ್ಲಕ್ಕೂ ದೇವರ ಇಚ್ಛೆ ಕಾರಣ. ಆದ್ದರಿಂದ ಇದು ನಮ್ಮ ಕೈಯಲ್ಲಿಲ್ಲ. ಅದೇ ತತ್ರಕಾ ಪರಿದೇವನ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಮತ್ತು ಅವ್ಯಕ್ತ ನಿಧನಾನ್ನೇವ ತತ್ರಕಾ ಪರಿದೇವನ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದಿಷ್ಟು ಅದರ ಅರ್ಥ ಇದ್ದಂಗೆ ಅವನಿಗೆ ಅರ್ಥ ಆಗಿದೆ. ಇತಿಮಿತಿ ಅರ್ಥ ಆದ್ಮೇಲೆ ತಲೆ ಕಳಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ವಾಸೋ ಯಥಾ ಪರಿವೃತ್ತಂ. ಟಿಕೆಟ್ ಇರೋ ಹೊತ್ತಿನಲ್ಲಿ ಭಾರಿ ಇಂಪಾರ್ಟೆಂಟ್ ಪ್ರಯಾಣದ ಕಾಲಕ್ಕೆ, ಇಲ್ಲ ಹೋದರೆ ದುಡ್ಡು ಪೆನಾಲ್ಟಿ, ಕೆಲಸ ಜೈಲು ಕೂಡ ಆಗ್ಬೋದು. ಅದು ಮುಗಿದ ಮೇಲೆ ಬಿಸಾಕಿ ಯಾರು ಕೇಳೋದೇ ಇಲ್ಲ ಅದನ್ನು. ಅದಕ್ಕೆ ವಾಸೋ ಅದು ತಿಳಿಬೇಕು, ಹೇಳಬೇಕು ಒಬ್ಬರು ಅದನ್ನು. ಪರಿವೃತ್ತಂ ಮದಿರಾ ಮದಾಂಧ. ಯಾಕೆಂದರೆ ಮದಿರಾ ಮದಾಂಧ, ಮದಿರ ಕುಡಿದ್ಬಿಟ್ಟಿರ್ತಾನೆ, ವಿವೇಕ ತಪ್ಪಿ ಹೋಗ್ಬಿಟ್ಟಿದೆ, ಮೈ ಮೇಲೆ ಬಟ್ಟೆ ಬಗ್ಗೆ ಎಚ್ಚರಣೆ ಇಲ್ಲ ಅವನಿಗೆ. ದೃಷ್ಟಾಂತ ಅಷ್ಟೇ. ಬಟ್ಟೆ ಮೇಲೆ ಅವನಿಗೆ ಎಚ್ಚರ ಆಗಿಲ್ಲ ಹುಚ್ಚರಿಗೆ, ಹಾಗೆ ಇವರಿಗೆ ದೇಹದ ಮೇಲೆ ಎಚ್ಚರ ಇಲ್ಲ. ಅದು ವಿವೇಕದ ಅಭಾವ, ಇದು ವಿವೇಕದ ಇರೋದು. ಅವನು ಮದಿರಾದಲ್ಲಿ ಮತ್ತನಾದವನು ಹೇಗಿರ್ತಾನೆ ಅಂದರೆ ಮೈ ಮರೆತು ಬಿಟ್ಟಿದ್ದಾನೆ. ಇದು ಮೈ ಮರೆಯೋದಷ್ಟೇ ಕಾಮನ್. ಅವನು ಕೆಟ್ಟ ರೀತಿಯಲ್ಲಿ ಮೈ ಮರೆತಿದ್ದಾನೆ, ಒಳ್ಳೆ ರೀತಿಯಲ್ಲಿ ಮೈ ಮರಿತಾನೆ ಅಷ್ಟೇ. ನಗುಬರೋ ರೋಜಿಸುವರೋ ನಾಟ್ಯ. ಅವನು ಹುಚ್ಚರು ಹಾಗೆ ಮಾಡೋದು, ನಗೋದು ಎಲ್ಲ ಮಾಡ್ತಾ ಇರ್ತಾನೋ. ಆದರೆ ಅವನಲ್ಲಿ ಜ್ಞಾನ ಇದೆ, ಇವ ಜ್ಞಾನಿಯಲ್ಲಿ ಅವನಲ್ಲಿ ಜ್ಞಾನ ಇಲ್ಲ ಅಷ್ಟೇ. ತ್ರಿಗುಣ ಸರ್ಗಕೃತೋ ವಿಕಲ್ಪ ಇತಿ ಉಕ್ತಂ ಜ್ಞಾನಿನೋಪಿ ದೇಹವತ್ವೇನ ತ್ರಿಗುಣಿತ್ವಾದ್ ವಿಕಲ್ಪೋ ಭವತಿ ಇತ್ಯತಃ ದೇಹಂಚ ನಶ್ವರವಿ. ತ್ರಿಗುಣ ಸಂಯುಕ್ತವಾದದ್ದು ವಿಕಲ್ಪ ಅಂದಮೇಲೆ ದೇಹ ಇರುವವರೆಗೂ ಇರುತ್ತದೆ, ದೇಹ ಇರೋವರೆಗೂ ಇರೋದಿಲ್ಲ. ಗುರುಗಳು ಜ್ಞಾನ ಕೊಡೋರಿಗೆ ಇರುತ್ತೆ ಅಷ್ಟೇ. ಅವನಿಗೆ ಹಾಗಲ್ಲ, ಹೋಗೋದಿಲ್ಲ ಆದ್ದರಿಂದ ಹಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಇದು ರೋಗ ಅನ್ನೋದು ವಾಸಿ ಆದರೆ ಹೋಗಿಬಿಡುತ್ತೆ, ದೇಹ ಹೋಗೋದಿಲ್ಲ, ರೋಗ ಇರಬೇಕು. ಅದೇ ರೀತಿ ಮೂರು ಹೊರಗಿನ ದೇಹ ಹೋಗಬೇಕು, ಸ್ವರೂಪ ದೇಹ ಹೋಗಬಾರ್ದು. ಸ್ವರೂಪ ದೇಹ ಹೋಗೋದು ಸಾಧ್ಯನೇ ಇಲ್ಲ. ಆದ್ದರಿಂದ ಹೋಗಬೇಕಾದದ್ದು ಯಾವುದೋ ಅದೇ. ಹಾಗೆ ರೋಗ ಹೋಗ್ಲಿಕ್ಕೆ ಸೇರ್ಬೇಕು ಹೊರತು ರೋಗಿ ಹೋಗ್ಲಿಕ್ಕೆ ಸೇರಬಾರ್ದು. ಹಾಂ ಹಾಂ ಹೌದು, ಗುರುಗಳು ಉದ್ದೇಶ ಮಾಡದೆ ಹೋಗುತ್ತೆ. ಹೌದು ಅಷ್ಟೇ. ಅದು ಬಿಡೋದು ಆಮೇಲೆ ಭ್ರಮೆ ಹೋಗಿಬಿಡುತ್ತೆ ಅಲ್ಲಿ. ಭ್ರಮೆ ಹೋಗಿ ಅದು ನೋಡಯ್ಯ ಅದು ಬೆಳ್ಳಿ ಅಲ್ಲ ಯಾಕೆ ಹೋಗ್ತಿ ಬಿಡೋ ಅರ್ಥ ಆಯ್ತು ಅವನಿಗೆ. ಅಕ್ಕ ಯಾಕ್ಲಕ್ಕೆ ಹೋಗೋದಿಲ್ಲ, ಹೋಗ್ತಾ ಅವ್ನಿಗೆ ಒಳ್ಳೆಯ ಸಂಬಂಧಪಟ್ಟು ಸರಿಯಾಗಿ ಹೇಳ್ಬಿಟ್ಟಿದ್ದಾರೆ. ಮತ್ತೆ ನೋಡೋದೇ ಆ ಕಡೆಗೆ. ಅವ್ರು ತಪ್ಪು ತಿಳ್ಕೊಂಡು ಹೋಗ್ತಾ ಇರೋದು ಆ ಕಡೆಗೆ, ಇವನು ಹೋಗ್ತಾ ಇಲ್ಲ, ಯಾಕಂದರೆ ಎಚ್ಚರಾಗಿದೆ ಅವರಿಗೆ. ದೇಹೋಪಿ ದೈವ ವಶಗಃ ಖಲು ಕರ್ಮ ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಃ ತಂ ಸಪ್ರಪಂಚಮಧಿರೂಢ ಸಮಾಧಿಯೋಗಃ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಹ. ದೇಹೋಪಿ ದೈವ ವಶಗಃ ಖಲು ಕರ್ಮ ಯಾವತ್. ದೇಹ ಕೂಡ ಎಲ್ಲಿವರೆಗೂ ಆ ದೇಹ ಇರಬೇಕು ಅಂತಿದೆ ಅಲ್ಲಿವರೆಗೂ ಇರುತ್ತೆ ಅಷ್ಟೇ, ಆಮೇಲೆ ಅದು ಹೋಗಿಬಿಡುತ್ತೆ. ಯಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುವು. ಇವನು ಪ್ರಾಣ ಇದೆ ನೋಡ್ತಾ ಗಮನಿಸ್ತಾ ಇರ್ತಾನೆ, ದೇಹ ಯಾವಾಗ ಬಿಡುತ್ತೆ ಅಂತ ಅಷ್ಟೇ ಹೊರತು ನಿತ್ಯ ಅಂತ ಭ್ರಮೆ ಇಲ್ಲೇ ಅವನಿಗೆ. ಅದು ಸ್ವಾರಸ್ಯ. ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ದೈತ್ಯರೆಲ್ಲ ಅಂದರೆ ಈ ದೇಹನೇ ತಾವು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಮಗೆ ಸಾವು ಬೇಡ ಸಾವು ಬೇಡ ಅಂತ ಕೇಳ್ತಾರೆ. ಇವ್ರಾಗ ಕೇಳೋದಿಲ್ಲ, ಯಾಕಂದರೆ ಇದು ಹೋಗಿ ಯಾಕೆ ಯೋಚನೆ ಮಾಡ್ಬೇಕು ಅದನ್ನು. ಇಷ್ಟೇ ವ್ಯತ್ಯಾಸ. ಅವ್ರಿಗೆ ದೈತ್ಯರೆಲ್ಲ ಸಾವು ಬೇಡ ಅಂತ ಹೊರ ಕೇಳೋದಕ್ಕೆ ಆ ದೇಹನೇ ತಾವು ಅಂತ ತಿಳ್ಕೊಂಡಿದ್ದರಿಂದ ಅವರಿಗೆ ಭ್ರಮೆ. ಸಾಯ್ಬಾ ನೀವು ಎಚ್ಚರ ಇರೋದು ಆಕ್ಟಿವ್ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಇದು ಗೂಂಡ ಏನು ಮಾಡ್ತಾನೆ, ಯಾರ್ದೋ ದುಡ್ಡಿಗೆ ಕೈ ಹಾಕ್ತಾನೆ, ತನ್ನ ದುಡ್ಡು ಅಲ್ಲ ಅದು. ಆಮೇಲೆ ಅಪರಾಧಿ ಅಂತ ಅಪರಾಧಿ ಆಗ್ತಾನೋ, ತಂದಕ್ಕೆ ಕೈ ಬಿಟ್ಟು ಅಪರಾಧಿ ಆಗೋದಿಲ್ಲ. ತಂ ಸಪ್ರಪಂಚಂ ಅಧಿರೂಢ ಸಮಾಧಿ ಯೋಗ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸಹ. ಅವನು ಕರುಬೆರವಿರುತ್ತೆ ಅಂತ ಗೊತ್ತಿರೋದ್ರಿಂದ ಅದಕ್ಕೇನು ಮಾಡಿದ್ರು ಅವರು, ಪ್ರಾರಬ್ಧ ಜಿಗ್ಗಿಯಾಗಿ ಹುಟ್ಟಿದ, ಪ್ರಾಣ ಬಿಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಪ್ರಾರಬ್ಧ ಅನುಭವಿಸ್ಬೇಕು ಅಂತಿದ್ದ. ಅಂತ್ಯಕಾಲವರೆಗೂ ಕಾದ, ಆವತ್ತು ನೀರಲ್ಲಿ ಹಾರಿದ. ಆ ಪ್ರಾಣ ಹೋಗಲಿಕ್ಕೂ ಸರಿ ಹೋಗ್ಬಿಟ್ಟು ಅವ್ನಿಗೆ ಹೋಗ್ತು. ಎಂದು ಹೋಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಕರ್ಮದ ಫಲ ಆದ್ದರಿಂದ ಹೋಗಬೇಕು. ಜ್ಞಾನದ ಫಲ ಮೋಕ್ಷ, ಕರ್ಮದ ಫಲ ಇವೆಲ್ಲ ಬಂದಿರೋದು. ಆದ್ದರಿಂದ ಕಾಯ್ತಾ ಇರ್ತಾನೆ, ಪ್ರಾಣ ಕಳ್ಕೊಳ್ಳೋದಿಲ್ಲ, ದೇಹ ಇಟ್ಕೊಂಡಿರ್ತಾನೆ, ಅದು ಎಚ್ಚರದಿಂದ ಇರ್ತಾನೆ. ತಂ ಸಪ್ರಪಂಚಂ ಅಧಿರೂಢ ಸಮಾಧಿ ಯೋಗ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವತ್ಸಹ. ಎಚ್ಚರ ಬಂದವನಿಗೆ ಮತ್ತೆ ಆ ಕನಸಿನ ಪ್ರಶ್ನೆ ಡೀಲಿಂಗ್ ಆಗೋಗ್ಬಿಟ್ಟ ಅವನಿಗೆ. ಅವನು ಘೋರ ಬೇವಿಸಿ ಕುಡಿಸ್ಬಿಟ್ರೆ ಕೂತ್ಬಿಟ್ಟು ಅದು ನಕ್ ಮಲಿಬಿಡ್ತಾನೆ, ಇಷ್ಟೊತ್ತು ಏನೋ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಅವನಿಗೆ ಎಚ್ಚರ. ಅದೆಲ್ಲ ಏನದು ಕನಸು, ಅನಿತ್ಯ ಅಂತೇಳಿ.
ಆದ್ದರಿಂದ ಪ್ರತಿಬುದ್ಧ ವತ್ಸ ಅಪರೋಕ್ಷ ಜ್ಞಾನ ಬಂದ ಮೇಲೆ ಎಷ್ಟೇ ಅಜ್ಞಾನ ಬಂದರೂ ಈ ರೀತಿ ಬರೋದಿಲ್ಲ. ಈ ಕ್ವಾಲಿಟಿ ಚೇಂಜ್ ಆಗೋಯ್ತಾಗ. ಅರ್ಥ ಆಯ್ತಾ? ಬೇಸಿಕ್ ರೋಗ ಹೋದ ಮೇಲೆ ಉಳಿದೆಲ್ಲ ಏನವು ತೀರಾ ಮೈನರ್ ಇರುತ್ತವು, ಸ್ವಲ್ಪ ಆಮೇಲೆ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಹೋಗೋದಿಲ್ಲ, ನಿಧಾನ ಹೋಗೋದು. ಮುಖ್ಯ ಸಮಸ್ಯೆ ಇಲ್ವಲ್ಲ. ಇವತ್ತು ಮೊದಲು ಭಾರಿ ನೋವಿತ್ತು, ಆಪ್ರೇಷನ್ ಮಾಡಿದ್ರು, ಮತ್ತೆ ನೋವಿದೆ, ಆಪ್ರೇಷನ್ ಇದಲ್ಲ. ಬಟ್ ಈ ನೋವು ಎಂಥದ್ದಿದು 4 ದಿವಸಕ್ಕೆ ಹೇಳ್ಬಿಡ್ತಾರೆ, 4-5 ದಿವಸಕ್ಕೆ ಹೋಗಿಬಿಡುತ್ತೆ. ಅದನ್ನು ಹೇಳೋದಲ್ಲ, ಇದು ಮಾಡೋವರೆಗೂ ಹೋಗೋದಿಲ್ಲ ಅಂತ ಹೇಳಿ. ಎರಡು ನೋವಾದರೂ ಕೂಡ ಎರಡು ನೋವು ವ್ಯತ್ಯಾಸ ಗೊತ್ತಿದೆ ಅವರಿಗೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೆ ಮತ್ತೆ ನೋವಾಗ್ತಾಯಿದೆ ಅಂತ ಕೇಳಿದರೆ ಕೆಲವು ಸತಿ ಇಲ್ಲ, ಆಪ್ರೇಷನ್ ಜಾಸ್ತಿ ನೋವಾಗುತ್ತೆ ಕೆಲವು ಸಲ. ಅದೇ ವಾಸಿ ಇತ್ತು, ಏನು ಮಾಡಿಬಿಟ್ಟು ಹಿಡಿಯೋ ಅಂತೇಳಿ ಹೇಳ್ತಾರೆ. ಅದಕ್ಕೆ ಬಿಡ್ತಾರೆ, ಸ್ವಲ್ಪ ನೋಡ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಗೊತ್ತಾಯ್ತಾ? ಯಾಕಂದರೆ ಈ ಕಾರಣ ಬೇರೆ, ಈ ನೋವಿನ ಕಾರಣ ಬೇರೆ, ಆ ನೋವಿನ ಕಾರಣ ಬೇರೆ. ಅವನಿಗೆ ಗೊತ್ತಿರೋದ್ರಿಂದ ಹೇಳ್ತಾರೆ. ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಅವನೇ ಹೊಡೆಯಲಿಕ್ಕೆ ಹೋಗ್ತಾರೆ ಡಾಕ್ಟ್ರನ್ನ. ಏನು ಮತ್ತಿಗೆ ಜಾಸ್ತಿ ಮಾಡಿಬಿಟ್ಟಿಯಲ್ಲ ಅಂತ ಅವ್ರಿಗೆ ಅರ್ಥ ಆಗಬೇಕು. ಒಬ್ಬರಿಗೆ ತಿಳಿದವನು ಹೇಳಬೇಕಾದ್ರೆ. ಈ ಹಳೆ ಪೇಷಂಟ್ ಎಲ್ಲ ಒಳ್ಳೆ ಗುರುಗಳಿದ್ದಾಗೆ ನನಗೂ ಹಾಗಾಗಿತ್ತು, ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅವ್ರು ಹೇಳ್ತಾರೆ. ಸ್ವಾಪ್ರಂ ಪುನರ್ನ ಭಜತೆ ಪುತಿ. ಆದರೆ ದೊಡ್ಡ ದೊಡ್ಡ ಗುರುಗಳು ಹಾಗಲ್ಲ, ಅವರು ಅನುಭವಿಸಿ ನಮಗೆ ಹೇಳಬೇಕಾಗಿಲ್ಲ. ಅನುಭವಿಸ್ತೇನೆ ಹೇಳಿ ನೋಡಿಬಿಟ್ಟು ಹೇಳ್ಬೋದು. ಕೆಲವರಿಗೆ ಅನುಭವ ಒಂದಮೇಲೆ ಗೊತ್ತಾಗುತ್ತೆ, ಕೆಲವು ಅನುಭವ ಒಂದರೂ ಗೊತ್ತಾಗೋದಿಲ್ಲ ಅವರಿಗೆಲ್ಲ. ಇಲ್ಲೊಂದು ಪದ ಬಂತು, ಏನು ಪದಕ್ಕೆ ಉತ್ತರ ಹೇಳ್ತಾರೆ. ಬಹುಮಾನಂಚ ಸೇವನಂ ಸಂಪ್ರಯ ಪ್ರಮಾದಿ ಪುನಃ ವಾಪ್ನಂ ಪುನಭಜತೆ ಪ್ರತಿಬುದ್ಧ ವತ್ಸಃ ಖಲು ಕರ್ಮ ಪ್ರಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸು ಆದರೋ ಭಜನಂ ಭಕ್ತಿ ಬಹುಮಾನಂ ಚ ವೇದ ಸೇವನಂ ಪರ್ಯಾಯವಾಚಕಾ ಸರ್ವೇ ಸ್ಮೃತಿ ತಜ್ಜನ್ಮ ಕರ್ಮ ಚ. ಇಲ್ಲಿ ಸ್ಮೃತಿ ಇವೆಲ್ಲ ಬಂದು ಅದಕ್ಕೆ ಲಿಂಕ್ ಕೊಡ್ತಾರೆ. ಆದರ, ಭಜನ, ಭಕ್ತಿ, ಬಹುಮಾನ ಎಲ್ಲ ಪರ್ಯಾಯ ಪದಗಳು. ಹರಿಕರಾಮ ಸಾರ ಗುರುಗಳ ಕನ್ನಡದಿಂದ ಆಪನಿತು ಕೇಳಬೇ ಪರಮ ಭಗವದ್ಭಕ್ತರಿದ ಆದರದಿ ಕೇಳುವುದು. ಆಧಾರ ಶಬ್ದಕ್ಕೇನರ್ಥ? ಭಕ್ತಿ, ಭಕ್ತಿಯಿಂದ ಕೇಳಬೇಕು ಅಂತ ಅರ್ಥ. ಆಧಾರದಿ ಕೇಳುವುದು. ಇಲ್ಲಿ ಆಧಾರ ಶಬ್ದಕ್ಕೆ ಇಲ್ಲಿ ಫಸ್ಟ್ ಡಿಕ್ಷನರಿ ಇದೆಲ್ಲ ಆಚಾರ್ಯ ಮಾತಲ್ಲಿ ಇಟ್ಕೊಂಡು ಬರೀತಾ ಇರೋದು ಅವರಿಗೆ. ಯಾವುದೋ ಡಿಕ್ಷನರಿ ಹುಡುಕಬಾರ್ದು. ಪರ್ಯಾಯ ವಚನ ಸರ್ವೇ ಸ್ಮೃತಿ ತಜ್ಜನ್ಮ ಕರ್ಮಚ, ಇವೆಲ್ಲ ಪರ್ಯಾಯ ವಾಚಕ. ಸ್ಮೃತಿ ಎಂಬುದೇನದು? ಅದರಿಂದ ಬರ್ತಕ್ಕಂಥ ಹುಟ್ಟತಕ್ಕಂಥದ್ದು. ಒಳ್ಳೆಯದಾದರೆ ಭಕ್ತಿ, ಕೆಟ್ಟದಾದರೆ ಇದು ಕರ್ಮನೂ ಹಾಗೇನೆ. ಇತಿ ಶಬ್ದ ನಿರ್ಣಯ. ಮಾಂ ಭಜಂತಿ ಗುಣಾ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ ಸುಹೃದಂ ಪರಮಾತ್ಮಾನಂ ಸಾಮ್ಯಾಸಂಗಾದಯೋ ಗುಣಾಃ. ಮಾಂ ಭಜಂತಿ ಗುಣಾ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ. ಗುಣ ಇರ್ತಕ್ಕಂಥ ಎಲ್ಲರೂ ಕೂಡ ನಿರ್ಗುಣ ನನ್ನನ್ನು ಆರಾಧನೆ ಮಾಡ್ತಾರೆ. ಬಂಧನಕ್ಕೊಳಗಾದವರೆಲ್ಲ ಯಾರು ಬಿಡಿಸ್ತಾರೆ ಅಂತ ನೋಡ್ತಾರೆ. ಅವನೇನಾಗಿರಬೇಕು? ಬಂಧನಕ್ಕಿರಬಾರ್ದು. ಅದಕ್ಕೆ ನಿರ್ಗುಣನಾದ ನನ್ನನ್ನು ಈ ಗುಣಬಂಧನಕ್ಕೊಳಗಾದವರು ಯಾವಾಗಲೂ ಆರಾಧನೆ ಮಾಡಿ ಬಿಡುಗಡೆಗೆ ಪ್ರಯತ್ನ ಪಡ್ತಾರೆ. ಪರ್ಯಾಯ ವಾಚಕ ಸುಹೃದಂ ಸರ್ವಮಾತ್ಮ. ಕೆಲವರು ಇರ್ತಾರೆ, ಅವ್ರನ್ನ ಕರೆಯೋದಿಲ್ಲ, ಯಾಕಂದ್ರೆ ಗೊತ್ತು ಅವ್ರ ಸ್ವಭಾವ. ಎಷ್ಟು ಕೇಳಿದ್ರು ಕೊಡೋದಿಲ್ಲ, ಬಿಡಿ ಅವ್ರ ಹತ್ರ ಹೋಗಬೇಡಿ ಅಂತ ಬಿಡ್ತಾರೆ. ದೇವ್ರು ಹಾಗಲ್ಲ. ಏನಾದ್ರು ದೇವರಂಥವನು ಸುಹೃದಂ ವಿಷ್ಣುರ್ಮೇ ಪರಮ ಸುಹೃತ್, ಅತ್ಯಂತ ಹಿತೈಷಿ. ಆದ್ದರಿಂದ ಕೈ ಬಿಡೋದಿಲ್ಲ. ಪರಮಾತ್ಮಾನಂ ಸಾಮ್ಯ ಸುಹೃದಂ ದೇವರನ್ನು ಸುಹೃತ್ ಅಂತ ನೋಡ್ತಾರೆ ಅಂತೇಳಿ ಹೇಳಿದರು ಜ್ಞಾನಿಗಳು. ದೇವರನ್ನು ಏನಂತ ನೋಡ್ತಾರೆ? ದೇವರಲ್ಲಿ ಸಾಮಾನ್ಯವಾಗಿ ನೋವನ್ನು ಕಂಡ ಪರಿಹಾರ ಮಾಡೋದು ಒಳ್ಳೆಯವರ ಲಕ್ಷಣ. ದೇವರು ಗುಣಪೂರ್ಣ ದೋಷದವರನ್ನಾದ್ದರಿಂದ ಏನು ಮಾಡ್ತಾನೆ? ಮಾಡೇ ಮಾಡ್ತಾನೆ. ಅದಕ್ಕೆ ಆಚಾರ್ಯ ಹೇಳಿದ ಈ ಅರ್ಥ ನನಗೆ ದೇವರು ಸುಹೃತ್ ಅಂದರೆ ಈ ಅರ್ಥದಲ್ಲಿ ಸುಹೃತ್ ಇದು. ಕ್ಲೋಸ್ ಫ್ರೆಂಡು ಆ ಥರ ಅಲ್ಲ. ಎಂಥ ಸುಹೃತ್ ಅಂದರೆ ಸದಾ ಹಿತೈಷಿ ಅಂತ ಅರ್ಥ. ಅನಿಮಿತ್ ಸದಾ ಹಿತೈಷಿ ಆದವು. ಯಾವ ತನಗೇನು ಎಕ್ಸ್ಪೆಕ್ಟ್ ಮಾಡದೇ ಅನುಗ್ರಹ ಮಾಡ್ತಕ್ಕಂಥವು. ಇದು ಇಟ್ಕೊಂಡು ಆಚಾರ್ಯ ಸುಹೃತ್ ಅಂತ ಕರೆದರು. ಸುಹೃದಂ ಪರಮಾತ್ಮಾನಂ ಸಾಮ್ಯಾಸಂಗ. ಹೌದು, ಸಾಮ್ಯಾಸಂಗಾದಯೋ ಗುಣ. ಏನೇನು ಬರುತ್ತೋ ಅವನಿಗೆ ಗುಣಗಳು ಅಂದರೆ ಸಾಮ್ಯ, ಅಸಂಗ ಮೊದಲಾದ ಗುಣಗಳು. ಸಾಮ್ಯ ಅಂದರೆ ನಿಷ್ಪಕ್ಷಪಾತದಿಂದ ವರ್ತಿಸುವಿಕೆ. ಈ ಸಾಮ್ಯ ಅವ್ರ ಸಾಮ್ಯ ಅಂತ ಅರ್ಥ ಅಲ್ಲ. ಯಾವ್ದಾರು ಸಮವಾಗಿ ನೋಡಬೇಕೆಂದ್ರೇನು? ನಿಷ್ಪಕ್ಷಪಾತವಾಗಿ ನೋಡ್ತಾರೆ. ಸಾಮ್ಯ ಅಸಂಗಾದಯೋ ಗುಣ. ಅಸಂಗ ಅಂದ್ರೇನು? ಸಂಗ ಇಲ್ಲದಿರುವಿಕೆ ಮೊದಲಾದ ಯೋಗ್ಯ ಗುಣಗಳೆಲ್ಲ ಇಂಥ ದೇವರ ಧ್ಯಾನ ಮಾಡೋದ್ರಿಂದ ತಾನು ಕೆಟ್ಟ ಗುಣ ಕಳ್ಕೊಂಡ್ಬಿಟ್ಟು ಒಳ್ಳೆ ಗುಣ ಮಾತ್ರ ಉಳಿಸ್ಕೊಂಡ್ಬಿಡ್ತಾನೆ. ಈ ಪ್ರಾಕೃತ ಗುಣವನ್ನು ಕಳ್ಕೊಂಡ್ಬಿಡ್ಬೇಕು ಕೊನೆಗೆ. ದೇವ್ರು ಯಾವಾಗ ಕಳ್ಕೊಂಡವನು ಇವನು ಕಳ್ಕೋಬೇಕೀಗ. ಆದರೆ ಅವನ ಆರಾಧನೆ ಮಾಡಿ 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 ಏನು ಮಾಡ್ತಾನೆ? ಅದನ್ನ ಕಳ್ಕೊಂಡು ಬಿಡ್ತಾರೆ, ಒಳ್ಳೆ ಗುಣ ಉಳಿಸ್ಕೊಂಡ್ಬಿಡ್ತಾನೆ. ಹಾಂ, ಹೌದು ಹೌದು ಹೌದು. ಹಾಂ, ಮಿತ್ರಾರ್ಯುದಾಸೀನ ದ್ವೇಷ್ಯ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು. ಹಾಂ, ಪಂಡಿತ ಸಹೋದರರೆಲ್ಲ ಸಮವಾಗಿ ನೋಡ್ತಾರೆ ಎಲ್ಲ ಕೂಡ.
ಅವ್ರೇನು ವ್ಯತ್ಯಾಸ ನೋಡೋದಿಲ್ಲ, ಅಂದರೆ ಪಕ್ಷಪಾತ ಮಾಡೋದಿಲ್ಲ ಅಂತ ಅರ್ಥ. ಇವರೇ ಎಲ್ಲ ಒಂದೇ ನೋಡ್ತಾರೆ ಅಂದರೆ ದಡ್ಡರಾದಾಗೈತೆ, ಇಷ್ಟೆಲ್ಲ ಕಷ್ಟಪಡಬೇಕಾಗಿದೆ. ಜ್ಞಾನಿಗೆಲ್ಲ ಒಂದೇ ನೋಡ್ತಾರೆ, ನಾವೇ ವಾಸಿ ಪಾಪ ಹಾಗೆಲ್ಲ ಇಲ್ಲ. ಜ್ಞಾನಿಗಳು ಅಂದರೆ ತಿಳುವಳಿಕೆ ಇಲ್ದವ್ರು ಅಂತ ಆಗಿಬಿಡುತ್ತೆ. ಸಮವಾಗಿ ನೋಡ್ತಾರೆ, ಆ ವಸ್ತು ಅದನ್ನೇ ನೋಡ್ತಾರೆ. ಮಿತ್ರನಾಗಿ ನೋಡ್ತಾರೆ, ಶತ್ರುವನ್ನಾಗಿ ನೋಡ್ತಾರೆ. ಗೊತ್ತಾಯ್ತಾ? ತಿಳುವಳಿಕೆ ಇದ್ದೋ ಸಾರು ಕಾಣುತ್ತೆ, ಹುಡಿ ಕಾಣಬೇಕು ಅವನಿಗೆ. ಎಲ್ಲ ಏನೇನೋ ಕಂಡುಬಿಟ್ರೆ ಗೊತ್ತಾ, ಅವ್ರು ಒಳ್ಳೆ ವಿವೇಕಿ ನೋಡಿದ್ರ, ಇದು ಗ್ಯಾರಂಟಿ. ಅರ್ಥ ಆಯ್ತಾ? ಅವ್ರು ಸಾಮ್ಯ ಶಬ್ದಕ್ಕೆ ಅಪಾರ್ಥ ಇವತ್ತು ಅಪಾರ್ಥಲ್ಲೇ ಉಪಯೋಗಿಸೋದು. ಸಮ ಅಂತ ಹೇಳೋದು ಭಯಂಕರ ವಿಶ್ವ ಮಾಡೋದು. ಪಕ್ಷಪಾತ ಸಮತ್ವ ನೋಡ್ತೀವಿ, ಎಲ್ಲಿ ಸಮತ್ವ ನೋಡ್ತಿದ್ದಾರೆ ಹಾಗಿದ್ರೆ? ಅನೇಕ ಕಾರಣಗಳು ಬೇರೆ ನೋಡೋದಕ್ಕೆ ತಪ್ಪದು. ಸಮತ್ವ ಸರಿಯಾದ ಸಮತ್ವಕ್ಕೆ ನಿಷ್ಪಕ್ಷಪಾತ ಪಕ್ಷಪಾತ ಇರುವಿಕೆ ಅಂತಲೇ ಅರ್ಥ. ಪಕ್ಷಪಾತ ರಾಹಿತ್ಯ ನಿಜವಾದ ಸಮತ್ವ ಹೊರತು ಎಲ್ಲವನ್ನು ಒಂದೇ ಅಂತ ತಿಳ್ಕೊಳ್ಳೋದಲ್ಲ. ಮಾಂ ಭಜಂತಿ ಗುಣಾ ಸರ್ವೇ ನಿರ್ಗುಣಂ ನಿರಪೇಕ್ಷಕಂ. ದೇವರಲ್ಲಿ ಎಲ್ಲ ಗುಣಗಳೂ ಇದೆ, ಆದರೆ ನಿರ್ಗುಣನಾಗಿರೋದ್ರಿಂದ. ಆದ್ದರಿಂದ ಇವನೇನು ಮಾಡ್ತಾನೆ, ಇಂಥ ದೇವರನ್ನು ಆಶ್ರಯಿಸಿಬಿಟ್ರೆ ನಾವು ಹಾಗಾಗ್ತೇವೆ ಅಂತೇಳಿ ಆರಾಧನೆ ಮಾಡ್ತಾನೆ. ಅಪೂರ್ಣ ಗುಣರೂಪಾಸ್ತು ಸಂಪೂರ್ಣ ಗುಣರೂಪಕಂ ಭಜಂತಿ ಪರಮಂ ಬ್ರಹ್ಮ ದೇವಾ ತ್ರಿಗುಣವರ್ಜಿತಂ ಇತಿ ಕಾಲ ಸಂಹಿತಾಯಾಮ್. ಜೀವನಿಗೆ ಪರಮಾತ್ಮನಿಗೆ ಪೂರ್ಣ ಗುಣ ಪೂರ್ಣ ವ್ಯಕ್ತಿ ಎಲ್ಲ ಆಗೋಗ್ಬಿಟ್ಟಿದೆ. ಇವು ಸ್ವರೂಪದಲ್ಲಿ ಸ್ವಲ್ಪ ಗುಣ ಇದೆ, ಆದರೆ ಹೊರಗಿನ ಗುಣ ಏನೋ ಪೀಡಿಸ್ತಾ ಇದೆ. ಇವನು ದೇವರನ್ನ ಆರಾಧನೆ ಮಾಡಿದಾಗ ಏನಾಗುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ನಿಜವಾದ ಗುಣ ಹೊರಗೆ ತೋರಿಸ್ತಾನೆ. ಆದ್ದರಿಂದ ಪರಮಾತ್ಮ ಪೂರ್ಣ ಗುಣ, ಇವರು ಅಪೂರ್ಣ ಗುಣರು. ಪೂರ್ಣ ಗುಣ ನಿತ್ಯ ಅಭಿವ್ಯಕ್ತ, ಅಪೂರ್ಣ ಗುಣ ಅಭಿವ್ಯಕ್ತವಾಗಿಲ್ಲ. ಇರೋದು ಸ್ವಲ್ಪ ಮರ್ತೋಗಿದೆ, ಗೊತ್ತಿರೋ ಸ್ವಲ್ಪ ಮರ್ತುಬಿಟ್ಟಿದ್ದಾನೆ. ಎಲ್ಲ ತಿಳ್ಕೊಂಡು ಮರ್ತಿಲ್ಲ ಅವನು. ಇವರು ಸ್ವಲ್ಪ ತಿಳ್ಕೊಂಡು ಮರ್ತು ಬೇರೆ ಮಾಡಿಬಿಡ. ಅದನ್ನೇನು ಮಾಡಬೇಕು ಅವರಿಗೀಗ? ಅದು ತೋರಿಸ್ಕೊಡ್ಬೇಕು. ಆಗ ದೇವರು ತೋರಿಸ್ಕೊಡ್ತಾನೆ. ಇದು ಜೀವನ ಸಾಧನೆ ಇಷ್ಟು. ಬ್ರಹ್ಮ ದೇವಾಹ ತ್ರಿಗುಣವರ್ಜಿತಂ. ಅದಕ್ಕೆ ಬ್ರಹ್ಮ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಬ್ರಹ್ಮದೇವರು ಅಂತ ಆಗೋದು. ಹಿರಣ್ಯಕಶಿಪು ಅವರೆಲ್ಲ ಮಾಡಿ ಸರಿ ಅಂತ ಆಗಿಬಿಡೋದಾಗ ಅಲ್ಲ. ತ್ರಿಗುಣವರ್ಜಿತಂ ಬ್ರಹ್ಮ ಅಂತ ಹೇಳಿದ್ರಿಂದ ಯಾರು? ನಾರಾಯಣ. ಅವರು ತ್ರಿಗುಣವರ್ಜಿತರಲ್ಲ, ಅವರು ಮುಕ್ತಿಯಲ್ಲಿ ತ್ರಿಗುಣವರ್ಜಿತ, ಇಲ್ಲಲ್ಲ. ಆದ್ದರಿಂದ ಅಲ್ಲಿ ಹೇಳ್ತಾರೆ ಕೊನೆ ಮೊದಲನೇ ಅಧ್ಯಾಯದ ಕೊನೆ, ಎರಡನೇ ಅಧ್ಯಾಯದ ಕೊನೆ ಹೇಳಬೇಕಾದ್ರೆ ಏನಂತ ಹೇಳ್ತಾರೆ ಅವರು? ನಿರ್ವಾಣಂ ಬ್ರಹ್ಮ ಅಂತ ಕರೆದು. ನಿರ್ವಾಣಂ ಬ್ರಹ್ಮ, ಬರೀ ಬ್ರಹ್ಮ ಅಂತ ಹೇಳಲಿಲ್ಲ. ನಿರ್ವಾಣ ಅಂತ ಹೇಳಿದ್ರೆ ಪರಮಾತ್ಮನ ಹತ್ರ ಹೋಗ್ತಾರೆ ಅಂತ ಅರ್ಥ, ಎಲ್ಲರೂ ಮಂದಿರ ಹತ್ರ ಹೋಗ್ತಾರೆ ಅಂತ ಆಗಿಬಿಡೋದು. ಅಲ್ಲಿ ನಿರ್ವಾಣಂ ಅಂದರು, ಇಲ್ಲಿ ತ್ರಿಗುಣವರ್ಜಿತಂ ಅಂತ ಕರೆ. ಎರಡು ಅರ್ಥ ಅದೇನೆ. ತ್ರಿಗುಣಗಳ ಪರಿಣಾಮನೇ ದೇಹ. ಆದ್ದರಿಂದ ವಾಣ ಅಂದರೆ ಶರೀರರಹಿತ ಅಂದ್ರೆ ಒಂದೇ, ತ್ರಿಗುಣವರ್ಜಿತ ಅಂದರೂ ಒಂದೇನೆ. ಇತಿ ಕಾಲ ಸಂಹಿತಾಯಾಮ್. ಕಾಲ ಅಂತ ಸಂಹಿತ ಅಂತ ಗ್ರಂಥ, ಅದನ್ನು ಕೋಟ್ ಮಾಡ್ತಾರೆ. ಸಂಹಿತ ಅಂತ ಎಲ್ಲೆಲ್ಲಿ ಬರುತ್ತೆ? ಸಾಮಾನ್ಯವಾಗಿ ಪಂಚರಾತ್ರಗಳ ಪರ್ವ ಅಂದ ತಕ್ಷಣ ಮಹಾಭಾರತ ಜ್ಞಾಪಕ ಆಗೋದು. ಕಾಂಡ ಅಂದರೆ ರಾಮಾಯಣ, ಸ್ಕಂದ ಅಂದರೆ ಭಾಗವತ, ಸಂಹಿತ ಅಂದರೆ ಪಂಚರಾತ್ರ. ಅಷ್ಟು ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು. ಖಂಡ ಅಂದರೆ ಉಪನಿಷತ್ತುಗಳು, ಇದಕ್ಕೆಲ್ಲ ಖಂಡ ಅಂತ ಕರೆಯೋದಿಲ್ಲ, ಉಪನಿಷತ್ತುಗಳು. ಮಂತ್ರ ಅಂದ್ರಂತೂ ಋಗ್ವೇದದ ಮಂತ್ರಗಳೇ ಆ ಥರ. ಚತುರ್ದಶ ಇತಿ ಏಕಾದಶ ತಾತ್ಪರ್ಯ ತ್ರಯೋದಶೋಧ್ಯಾಯ. ಎಷ್ಟನೇ ಅಧ್ಯಾಯ ಮುಗೀತು? 13ನೇ ಮುಗೀತು. ಈಗ 14ನೇ ಅಧ್ಯಾಯ. ಶ್ರೀ ಭಗವಾನುವಾಚ ತೇನ ಪ್ರೋಕ್ತಾ ಪುತ್ರಾಯ ವನವೇ ಪೂರ್ವಜಾಯ ಸಾ ತಥೋ ಭೃಗ್ವಾದಯೋ ಅಗೃಹ್ಣನ್ ಸಪ್ತ ಬ್ರಹ್ಮ ಮಹರ್ಷಯ. ಈಗ ನಾನು 4ನೇ ಶ್ಲೋಕ ಇದಾಗಲೇ. ಇದು 4ನೇ ಶ್ಲೋಕ ಹೇಗಿದೆ? ಭಗವದ್ಗೀತೆ 4ನೇ ಅಧ್ಯಾಯ ಇದ್ದಾಗಿದೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಹಮವ್ಯಂ ವಿವಸ್ವಾನ್ ವನವೇ ಪ್ರಾಹ ಒಂದು ಇಕ್ಷ್ವಾಕವಿಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮೋ ರಾಜರ್ಷಿ. ಇದನ್ನೇ ಇಲ್ಲಿ ಹೇಳ್ತಿರೋದು. ಅಲ್ಲಿ ಅರ್ಜುನ ಮುಂದೆ ಹೇಳ್ತಾನೆ, ಉದ್ಧವ್ರ ಮುಂದೆ ಹೇಳ್ತಾನೆ. ಈ ಜ್ಞಾನ ಇವತ್ತು ನಿನ್ನೆಯದಲ್ಲ, ಇದು ಅನಾದಿ ನಿತ್ಯವಾದ ಜ್ಞಾನ. ಉಪದೇಶ ಮಾಡಿದ್ದು ನಾನೇನೆ ಅಂತ ಹೇಳ್ತಾನೆ. ಮೊದಲೇ ಹೇಳಿದ್ದೀನಿ ಅಂದ್ರೆ, ಜ್ಞಾನಕ್ಕೆ ಯಾವಾಗಲೂ ಕೂಡ ಸ್ವಂತ ಅಂತ ಹೇಳ್ಕೊಂಡ್ರೆ ಅಪರಾಧ. ಸ್ವಂತ ಅಂತ ಹೇಳ್ಕೋಬಾರ್ದು. ಏನಂತ ಹೇಳ್ಬೇಕದನ್ನ? ಇರೋದು ಅನುಗ್ರಹ ಬಂದಿದೆ, ಪರಂಪರೆಯಿಂದ ಬಂದಿದೆ ಅಂತ ಹೇಳಿದರೆ ಮಾತ್ರ ಅದೇನದು ಜ್ಞಾನ. ನನ್ನ ಸೋನು ಅಂತ ಹೇಳಿಬಿಟ್ರೆ ಅದೇನಂತ ಹೇಳಿದ್ದೀನಿ, ನಾನೇ ಪ್ರಿಂಟ್ ಮಾಡಿದ ದುಡ್ಡು. ಆದ್ದರಿಂದ ಭಾರಿ ತಪ್ಪೋದ್ರೆ, ಭಾರಿ ಒರಿಜಿನಲ್ ಅಂದರೆ ಭಾರಿ ಕೋಟ ಅಂತ ಅದು ಪ್ರೂಫ್. ಅದು ನಾನೇ ಪ್ರಿಂಟ್ ಮಾಡಿದ್ದು ಅನ್ನೋ ಪದ ಅದನ್ನು ಕೋಟ ಅಂತ ಪ್ರೂವ್ ಮಾಡುತ್ತದೆ. ನನಗೇ ಗೊತ್ತು, ಇನ್ನೊಬ್ಬರಿಗೆ ಗೊತ್ತಿಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಯಾರು? ಟೀಕರಾರಿಗೆ ಗೊತ್ತಿಲ್ಲ, ವ್ಯಾಸರಾರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಾರೋ ಒಬ್ರಿಗೆ ಗೊತ್ತು ಅಂದ್ರೆ ಏನರ್ಥ? ಕೋಟ ಜ್ಞಾನ ಅಂತ ಅರ್ಥ. ಅದು ಕೋಟ ಜ್ಞಾನ ನಿಜವಾದ ಜ್ಞಾನ ಅಲ್ಲ. ನಿಜವಾದ ಜ್ಞಾನ ಪರಂಪರೆ ತೋರಿಸ್ಬೇಕು. ನಮಗೆ ಗೊತ್ತಾಗೋದು ಪರಂಪರೆಯಲ್ಲಿ ಬರುತ್ತೆ. ದುಡ್ಡು ಬಂತು, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಂಬಳದ ಬಂತು, ಇದು ಎಕ್ಸ್ಟ್ರಾ ಆಗಿ ತೋರಿಸ್ತಿ, ಇದು ಯಾವುದೋ ಇನ್ನು ಎಕ್ಸ್ಟ್ರಾ ವರ್ಕ್ ರೆಮ್ಯುನರೇಷನ್ ಬಂತು, ಎಕ್ಸ್ಪ್ಲೇನ್ ಮಾಡಬೇಕು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡದೆ ಇತ್ತು ಅಂದರೆ ಏನರ್ಥ? ಬರೀ ಅಕೌಂಟ್ ಕದ್ದಿದ್ದು ಸ್ಮಗಲ್ ಮಾಡಿದ್ದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬಾರ್ದು. ಸ್ಮಗಲ್ ಅದು ಅಪರಾಧ. ಅದು ಪ್ರಾಪರ್ ಮೂಲ. ಇವನೇನು ಮಾಡೋದು? ಮೇಷ್ಟ್ರು ಏನು ತೋರಿಸ್ಬೋದು? ವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ ಅದೆಲ್ಲ ತೋರಿಸ್ಬೋದೇ ಹೊರತು ಉಳಿದ ಆಡಕ್ಕೆ ಹೋಗಿದ್ದೆ ದುಡ್ಡು ಬಂತು ಅದೆಲ್ಲ ತೋರಿಸ್ಬಾರ್ದು.
ಅದೆಲ್ಲ ಅಪರಾಧ ಅದು. ಇದನ್ನು ತೋರಿಸ್ಬೇಕು. ಅದನ್ನು ಯಾವಾಗಲೂ ಕೂಡ ಅಕೌಂಟ್ ಮಾಡಬೇಕಾದ್ರೆ ನಿಷಿದ್ಧವನ್ನು ಅಕೌಂಟ್ ಹೇಗೆ ಮಾಡಬಾರ್ದು, ನಿಷಿದ್ಧ ಕರ್ಮ ಸಮರ್ಪಣೆ ಮಾಡಬಾರ್ದು. ಹೇಗೆ ಆ್ಯಸ್ ಇಟ್ ಈಸ್ ಪಶ್ಚಾತ್ತಾಪ ಸಮೇತ ಮಾಡಬೇಕೆ ಹೊರತು ಡೈರೆಕ್ಟ್ ಮಾಡಬಾರ್ದು. ಇಲ್ಲಿ ಹೇಳ್ತಾರೆ ಸೈಟು ನೆಕ್ಸ್ಟ್ ಇದಂತೂ ಕ್ಲಿಯರ್ ಇದು. ಸೈಟ್ಗೆ ಹೋಗ್ಬೇಕಾದ್ರೆ ಸೀದಾ ಲಿಂಕ್ ಡೀಡ್ ಬೇಕೇ ಬೇಕು. ಒಂದು ಕಡೆ ಲಿಂಕ್ ಮಿಸ್ ಆಯಿತು ಅಂದ್ರೆ ಏನಾಯ್ತು, ಅಲ್ಲಿಗೆ ಪ್ರಾಬ್ಲಮ್ ಇದೆ. ಅದು ತೋರಿಸ್ಬೇಕು, ಒರಿಜಿನಲ್ ಕೊಡಬೇಕಾದ್ರೆ ಅದು ನಮಗೆ ಲಿಂಕ್ ಡೀಡ್. ಭಾಳ ವರ್ಷ ಆದಮೇಲೆ ಏನಾಗುತ್ತೆ, ಭಾರಿ ಲಿಂಕ್ ಸ್ಟಾಪ್ ಆಗಿಬಿಡುತ್ತೆ. ಅದೆಲ್ಲ ಫಸ್ಟ್ ಸ್ಟಾಪ್ ಅಲರ್ಟ್ ಆಗಿದ್ದರೆ ಒಂದೇ ಇರುತ್ತೆ. ಫಸ್ಟ್ ಅಲಾಟ್ಮೆಂಟ್ ಇದ್ದರೆ ಇದಾದರೆ ಜಾಸ್ತಿ ಆಗಿಬಿಡುತ್ತೆ. ರುದ್ರಬಿ ಅಂತೂ ಒಟ್ಟಿನ ಮೇಲೆ ದೇವರಿಗೆ ಇನ್ನೇನು ತೋರಿಸ್ಬೇಕು, ನಂದು ಅಂತ ಹೇಳ್ಕೊಳ್ಳೋ ವ್ಯಕ್ತಿ ದೇವ್ರಿಗೊಂದೇ. ಇನ್ನು ಎಲ್ಲಿಂದ ಬಂತು ಅಂತ ದೇವ್ರು ಹೇಳಬಾರ್ದು. ಎಲ್ಲಿಂದ ಬಂತು ಅಂತ ಹೇಳಿದ್ರೆ ದೇವರಲ್ಲ, ನಾನು ಎಲ್ಲಿಂದ ಬಂದಿಲ್ಲ ಅಂದರೆ ಜೀವ ಅಲ್ಲ. ಗೊತ್ತಾಯ್ತಾ? ಎರಡನ್ನು ತಿಳಿಸ್ಕೋಬೇಕಾದ್ರೆ ದೇವ್ರ ಲಕ್ಷಣನೇ ಬೇರೆ, ಜೀವರ ಲಕ್ಷಣನೇ ಬೇರೆ. ರುದ್ರಮಿಂದ್ರಂ ಕುಮಾರಂಚ ಮುಂದೆ ವಿನೈವ ಅನ್ಯಾಗ್ರಜೋ ಮನುಹು ಬ್ರಹ್ಮಪುತ್ರೇಷು ಆದಿಸೃಷ್ಟೌ ಅನ್ಯಥಾತ್ವಂ ಪುನರ್ಜನೇಹೇ ಇತಿ ಸ್ಕಾಂದೆ. ಆದಿಸೃಷ್ಟೌ ಪೂರ್ವಜಾಯೇತೆ ಅಧಿಕಃ ಸರ್ವತೋ ಗುಣೈಃ ಸನಾದ್ಯನಂತಕಾಲೇಷು ಮುಕ್ತಾಪಿ ಯಥಾಕ್ರಮಂ ಇತಿ ನಿಬಂಧೆ. ಭಾಳ ಅಪೂರ್ವವಾದ ಅನೇಕ ಅಂಶಗಳವೆಲ್ಲ ಕೂಡ ಸುಮ್ಮನೆ ನೋಡಿದರೆ ಏನೋ ಬರೀತಾರೆ ಅನಿಸುತ್ತೆ. ನೋಡಿದಾಗ ಯಾವ ನಿರ್ಣಯ ಅದನ್ನೇ ಬರೀಲಕ್ಕೆ ಹೊರಟಿರೋದು. ಏನು ವಿಷಯ ಕನ್ಫ್ಯೂಷನ್ ಬರುತ್ತೆ ಅಂದರೆ, ಬ್ರಹ್ಮದೇವರು ಹೇಳಿದರು, ಮನುವಿಗೆ ಹೇಳಿದರು, ಪೂರ್ವಜ ಮನುವು ಹೇಳಿದರು, ಅವ್ರು ಭಗು ಹೇಳಿದರು ಅಂತ ಹೇಳಿದಾಗ ಆಮೇಲೆ ಮಹರ್ಷಿಗಳು ಹೇಳಿದರು. ಸ್ವಲ್ಪ ಕ್ರಮ ವ್ಯತ್ಯಾಸ ಆಗಿಬಿಟ್ಟಿದೆ. ಮಕ್ಕಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಪರಂಪರೆ ಸುಮ್ಮನೆ ಒಟ್ಟಾಗಿ ಹೇಳಿದ್ದಾರೆ. ಇದನ್ನು ಬಿಡಿಸ್ಕೊಂಡು ಹೋದಾಗ ಇದರಲ್ಲಿ ಈ ರೀತಿ, ಇದರಲ್ಲಿ ಈ ರೀತಿ ಓದ್ಕೋಬೇಕದನ್ನು. ರುದ್ರಮಿಂದ್ರಂ ಕುಮಾರಂಚ, ರುದ್ರದೇವರು ಅವರು ಇಂದ್ರದೇವರಿಗೆ, ಅವರು ಕುಮಾರ ಅಂದರೆ ಷಣ್ಮುಖ. ವಿನೈವ ಅನ್ನಾಗ್ರಜೋ, ಇವನ್ನೆಲ್ಲ ಬಿಟ್ಟುಬಿಟ್ರೆ ಮನು ಬಹಳ ಪೂರ್ವಜ ಅಂದರೆ ಮೊದಲು ಹುಟ್ಟಿದವನು ಅಂತಾಗುತ್ತೆ. ಮನು ಮೊದಲು ಹುಟ್ಟಿದ್ದಲ್ಲ, ಇವರೆಲ್ಲ ಹುಟ್ಟಿದ ಮೇಲೆ ಹುಟ್ಟಿದ್ದು. ಪೂರ್ವಜ ಹೇಗಾಗ್ತಾನಂತ ಅಂದರೆ ಇವ್ರನ್ನ ಬಿಟ್ಟು ಪೂರ್ವಜ ಅಂತ ಅರ್ಥ. ಆಮೇಲೆ ಬ್ರಹ್ಮಪುತ್ರೇಶು ಆದಿಸೃಷ್ಟವು ಅನ್ಯಥಾತ್ವಂ ಪುನರ್ಜನೇಹಿ, ಬ್ರಹ್ಮಪುತ್ರರು ಆದಿಸೃಷ್ಟಿಯಲ್ಲಿ ಹೀಗೆ ಬಂದಿತ್ತು. ಎಲ್ಲೆಲ್ಲಿ ಬೇರೆ ಹೇಳ್ತಾರೋ ಪುನರ್ಜನೇಹಿ ಬೇರೆ. ನಾರಾಯಣ ಸೃಷ್ಟಿ, ಬ್ರಹ್ಮದೇವರಿಂದ ಸೃಷ್ಟಿ, ಆಮೇಲೆ ದಕ್ಷ ಪ್ರಜಾಪತಿಯ ಸೃಷ್ಟಿ, ಕಶ್ಯಪರ ಸೃಷ್ಟಿ ಎಲ್ಲ ಇದೆ. ಗರುಡ ಹುಟ್ಟಿದ್ದು ವಾಯುದೇವರ ಮಗ ಮತ್ತು ಬ್ರಹ್ಮದೇವರ ಮಗ ಗರುಡ, 2 ರೂಪ ಇದೆ ಅಲ್ಲಿ. ಇಲ್ಲಿ ಹುಟ್ಟಿದ್ದು ಮತ್ತೆ ಕಶ್ಯಪರಿಂದ ಹುಟ್ಟಿದ್ದು. ಕಶ್ಯಪರಲ್ಲಿ ಹುಟ್ಟಿದ ಗರುಡನ್ನ ಏನು ತೊಗೋಬಾರ್ದು, ತಾರತಮ್ಯಕ್ಕೆ ತೊಗೊಳ್ಬಾರ್ದು. ಹೆಸರಿ ಕಶ್ಯಪ ತಂದೆ, ಇಲ್ಲ ಅಲ್ಲಿ ತಂದೆನೇ ಮಗನೇ. ಇಲ್ಲಿ ಹೀಗಲ್ಲ. ಗೊತ್ತಾಯ್ತಾ? ಉದಾಹರಣೆಗೆ ಪರಮಾತ್ಮನಿಂದ ಹುಟ್ಟಿದ ಸೂತರಾಮಕ ವಾಯುದೇವರಿದ್ದಾರೆ. ಇಲ್ಲಿ ಪಾಂಡವರಾಜರ ಮಗನಾಗಿ ಹುಟ್ಟಿದ್ದು ವಾಯುದೇವರಿಂದಾರು ಹೆಸರು ಪಾಂಡವರಂತ ಹೆಸರಾಯ್ತಲ್ಲ. ಇದೆಲ್ಲ ಕೌಂಟ್ ಆಗೋದಿಲ್ಲ. ಕೌಂಟ್ ಆಗೋದು ಯಾವ ತಾರತಮ್ಯಕ್ಕೆ ಕೌಂಟ್ ಆಗೋದು ಯಾವುದು ಅಂದರೆ ಮೊದಲ ಹುಟ್ಟೆ ಹೊರತು ಅನಂತರ ಕೌಂಟ್ ಆಗೋದಿಲ್ಲ. ಸರ್ವಿಸ್ ಕೌಂಟ್ ಆಗಬೇಕಾದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ರಿಪೋರ್ಟಿಂಗ್ ಅಂತಾರೆ. ಸರ್ವಿಸ್ ಕೌಂಟ್ ಮಾಡಬೇಕಾದ್ರೆ ಪ್ರಮೋಷನ್ಗೆ ಅವೆಲ್ಲ ಬೇರೆ ಬೇರೆ ಎಕ್ಸಾಮ್ ಇದ್ದರೆ ಆ ಡೇಟ್ ತೊಗೋತಾರೆ, ಉಳಿದ ಡೇಟ್ ತೊಗೊಳೋದಿಲ್ಲ. ಕ್ರಮ ಅದು. ಅದಕ್ಕಾಗಿಯೇ ಈ ರೀತಿ ಪುರಾಣದಲ್ಲಿ ಹೇಳ್ತಾರೆ. ಅದು ಸರಿಯಾಗಿ ಅರ್ಥ ಮಾಡಿಕೊಡಿ ಅಂತ ಅರ್ಥ. ಇಲ್ಲದವ್ರು ಏನು ತಿಳ್ಕೊತಾರೆ, ಅಲ್ಲಿ ನೋಡಿದ್ರೆ ಪೂರ್ವದ ಬ್ರಹ್ಮದೇವರು ಅಂತಾರೆ, ಇಲ್ಲಿ ನೋಡಿದರೆ ಸ್ವಯಂಭೂಮನು ಅಂತಾರೆ. ಹೇಗಾಗುತ್ತೆ ಅಂದರೆ ಇಲ್ಲ, ಕ್ರಮ ಹೀಗಿದೆ. ಇದರಲ್ಲಿ ತಗೊಳ್ಬೇಕಾದ ಯಾವುದಕ್ಕೆ ಅಂದರೆ ಆದಿಸೃಷ್ಟವು ಪೂರ್ವಜ ಏತೆ ಅಧಿಕಾಹ ಸರ್ವತೋ ಗುಣೈ. ಈ ಪ್ರಮೋಷನ್ಗೆಲ್ಲ ಡೇಟ್ ಆಫ್ ಬರ್ತ್ ನೋಡೋದಿಲ್ಲ, ಸರ್ವಿಸ್ ಡೇಟ್ ನೋಡ್ತಾರೆ. ಇದಕ್ಕೆಲ್ಲ ರಿಟೈರ್ಮೆಂಟ್ಗೆ ಯಾವ್ದು ನೋಡ್ತಾರೆ, ಡೇಟ್ ಆಫ್ ಬರ್ತ್ ನೋಡ್ತಾರೆ. ಏನು ಹೀಗೆಲ್ಲ ಮಾಡ್ತೀರಿ ಅಂದರೆ ಮಾಡೋದೇ ಅರ್ಥ, ರಿಟೈರ್ಮೆಂಟ್ಗೆ ಅರ್ಥನೇ ಅದು. ನೋಡೋರಿಗೆ ಅನಿಸುತ್ತೆ ಏನೋ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಮಾಡ್ತಾರೆ ಅಲ್ಲ. ಅದು ಯಾವುದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆದಿಸೃಷ್ಟವು ಪೂರ್ವಜಾಯೇ ತೇ ಅಧಿಕಾಹ ಸರ್ವತೋ ಗುಣೈ. ಮೊದಲ ಸೃಷ್ಟಿಯಲ್ಲಿ ಯಾರು ಮೊದಲು ಹುಟ್ಟುತ್ತಾರಲ್ಲ ಅವರು ಅನಂತರ ಹುಟ್ಟಿರೋ ದೊಡ್ಡವರು ಮೊದಲ ಸೃಷ್ಟಿಯಲ್ಲಿ. ಆಮೇಲೆ ಹಾಗಲ್ಲ, ಎಲ್ಲಿ ಪಾಂಡುರಾಜ ಎಲ್ಲಿ ಭೀಮಸೇನ ಅರ್ಥ ತಕ್ಕಾಯಿಲ್ಲ, ಎಲ್ಲರ ಮೇಲೆ ಹರಿರೋರು. ಆದರೆ ನೋಡೋದಕ್ಕಾಗಿದೆ. ಈಗ ಇದು ಕೌಂಟ್ ಆಗೋದೇ ಇಲ್ಲ. ಪ್ರಕೃತಿ ವೈಚಿತ್ರ್ಯಾತ್ ಅನಾದ್ಯನಂತ ಕಾಲೇಶು ಮುಕ್ತಾವಪಿ ಯಥಾಕ್ರಮ. ಮೊದಲ ಹುಟ್ಟಿರೋ ಕ್ರಮ ನಿಜವಾದ ತಾರತಮ್ಯ ಕ್ರಮ. ಮುಕ್ತಿಯಲ್ಲೂ ಹಾಗೆ ಇರುತ್ತೆ, ಚೇಂಜ್ ಆಗೋದಿಲ್ಲ. ಅನಂತರದ್ದು ಇಲ್ಲಿಲ್ಲೇ ಚೇಂಜ್ ಆಗಿಬಿಡುತ್ತೆ. ಹೆಸರಿಗೆ ಧರ್ಮರಾಜ ಅಣ್ಣ ಭೀಮಸೇನ ತಮ್ಮ, ಬಲರಾಮ ಅಣ್ಣ ಕೃಷ್ಣ ತಮ್ಮ, ಉಲ್ಟಾ ಪಲ್ಟಾ. ಅದು ಎಲ್ಲ ಕಾಲಕ್ಕೂ ದೊಡ್ಡ ಭಗವಂತರೇ, ಎಲ್ಲ ಕಾಲಕ್ಕೂ ಭೀಮಸೇನ ದೇವರೇನೆ. ಲೋಕದೃಷ್ಟಿಯಲ್ಲಿ ವ್ಯವಹಾರ ಇದೆ, ಅದನ್ನು ಮಾಡಬೇಕಷ್ಟೆ. ಅನಾದ್ಯ ಅನಂತ ಕಾಲೇಶು ಮುಕ್ತಾಪಿ ಯಥಾಕ್ರಮ. ಇದೆಲ್ಲ ಗೊತ್ತಿಲ್ಲದೆ ಹೋದರೆ ರಾಮಾಯಣ ಮಹಾಭಾರತ ಹೇಳೋದಕ್ಕೆ ಬರೋದಿಲ್ಲ. ಅಂಥವ್ರು ಹೇಳೋದು ಕೊಟ್ಬಿಟ್ಟು ಕೇಳಿಸಿ ಹಾಳು ಮಾಡಿಬಿಟ್ರು. ಏನೇನು ಕುರುಡ ದೊಡ್ಡ ನೋಟನ್ನು ಸಾರ್ಟ್ ಔಟ್ ಮಾಡಬೇಕಾಗತ್ತೆ. ಕುರುಡಕ್ಕೆ ನೋಟ್ ಸಾರ್ಟ್ ಔಟ್ ಮಾಡಿ ಸಾರ್ಟ್ ಔಟ್ ಮಾಡಬೇಕು. ಅವನು ಕಾಯಿನಾರು ಅಷ್ಟೇ ಸೈಜ್ ನೋಡ್ಕೊಂಡು ಯಾರು ಮಾಡ್ಬೋದು, ನೋಟಲ್ಲಿ ಮಾಡ್ಲಿಕ್ಕೆ ಬರೋದೇ ಇಲ್ಲ.
ಆ ರೀತಿ ಮಾಡಿ ಮಾಡಿ ಕೆಟ್ಟು ಹೋಗ್ಬಿಟ್ಟಿತ್ತು. ಅದನ್ನು ಹೇಳಬೇಕಿತ್ತು, ಅದು ಕೈ ಹಾಕಬಾರ್ದು ನೀನು ಅಂತ. ಇವತ್ತು ಕಂಡವ್ರು ಔಷಧಿ ಕೊಟ್ಟರೆ ಅರೆಸ್ಟ್ ಮಾಡ್ತಾರೋ ಇಲ್ಲ? ಮಾಡ್ತಾರೋ ಇಲ್ಲ? ಸರಿಯಾದ ಔಷಧಿ ಕೊಟ್ಟರು ಅರೆಸ್ಟ್ ಮಾಡ್ತಾರೆ, ತಪ್ಪು ಔಷಧಿ ಕೊಟ್ಟರೆ ಅಲ್ಲ. ಸರಿಯಾದ ಔಷಧಿ ಕೊಟ್ಟರು ಅಪರಾಧ, ಬೇಕಾದ್ರೆ ಡಾಕ್ಟ್ರೇ ಅಲ್ಲ ಅವರು. ಅರ್ಥ ಆಯ್ತು? ಯಾರೋ ಹಳ್ಳಿಯವರು ವಾಸಿ ಮಾಡ್ತಾರೆ, ಡಾಕ್ಟ್ರ್ ಅಂತ ಕರೆಯಲ್ಲ ಅವ್ರನ್ನ. ಮತ್ತು ಟೆಕ್ನಿಕಲಿ ಡಾಕ್ಟರ್ಸ್ ಅಲ್ಲ ಅವರು, ಔಷಧಿ ಕೊಟ್ಟಿದ್ದು ಹೌದು. ಈ ಉದಾಹರಣೆಗೆ ಇವನು ಫಾರ್ಮಸಿಸ್ಟನ್ನ ಡಾಕ್ಟರ್ ಅಂತ ಕರೆಯೋದಿಲ್ಲ. ಅವನು ಬೇರೆ ಈ ವ್ಯಾಪಾರ ಡಾಕ್ಟರ್ ಅಲ್ಲ ಅವನು. ಅವನ ಹತ್ರ ಹೆಚ್ಚು ಡಾಕ್ಟ್ರಿಗಿಂತ ಜಾಸ್ತಿ ಔಷಧಿ ಇಟ್ಕೊಟ್ಟಿರ್ತಾನೆ ಅವನು, ಆದರೂ ಅವನು ಡಾಕ್ಟರ್ ಅಲ್ಲ. ಇವನು ಡಾಕ್ಟ್ರೇ, ಔಷಧಿ ಎರಡು ಮೂರು ಇದ್ದರೂ ಸಾಕು. ಅವ್ನು ಒಂದೂ ಇಲ್ಲ ಕೈಯಲ್ಲಿ, ಯಾವುದು ಹೇಳಿಬಿಟ್ರೆ ಸಾಕು. ಅವನು ಡಾಕ್ಟ್ರ್ ಔಷಧಿ ಇಟ್ಕೋಬೇಕು ನಿಯಮ ಇಲ್ಲ. ಅವ್ರು ಇಟ್ಕೊಳ್ಳೋದು ಫಾರ್ಮಸಿಸ್ಟ್ ಸಪೋರ್ಟ್ ಹಾಕ್ಕೊಂಡ್ರೆ ಅರ್ಥನೂ ಇಲ್ಲ. ನಮಗೆ ಅದೆಲ್ಲ ತಿಳುವಳಿಕೆ ಇಲ್ಲದೇನೆ ಎಲ್ಲರೂ ಎಲ್ಲದಕ್ಕೆ ಕೈ ಹಾಕಿತ್ತು. ವಿಶೇಷವಾಗಿ ಎಲ್ಲದಕ್ಕೂ ಪ್ರಶ್ನೆ ಮಾಡಿದರು, ಇದಕ್ಕೆ ಯಾರು ಪ್ರಶ್ನೆನೇ ಮಾಡಲಿಲ್ಲ. ರಾಮಾಯಣ ಬಾರಿ ಯಾರು ಬೈದರೂ ಸುಮ್ಮನೆ ಕೂತಿರ್ತಾರೆ. ಭಾರಿ ತಿಳುವಳಿಕೆ, ಅವ್ನು ಚಿಂತಕನೋ, ಯಾವ ಚಿಂತಕ ಅವನು, ಈ ರೀತಿ ನಾನು ತಪ್ಪು ತಿಳ್ಕೊಬಿಡ್ತಾರೆ. ಅವನು ಅನ್ಕನ್ಸರ್ನ್ಡ್ ಫೆಲೋ, ಯಾವುದಕ್ಕೂ ಸಂಬಂಧನೇ ಇಲ್ಲ. ಪೈಲಟ್ ಅಂತಷ್ಟು ಪ್ಲೇನ್ ಅರ್ಥ ಆಗುತ್ತೆ, ಡ್ರೈವರ್ ಅಂತಷ್ಟು ಇರ್ತಾ ಇತ್ತು. ಒಂದೊಂದು ಡೆಫಿನೇಷನ್ ಇದೆ, ಅರ್ಥ ಡೆಫಿನೇಷನ್ ಅರ್ಥ ಮಾಡಿಕೊಂಡಾಗ ಸಮಸ್ಯೆ ಬರೋದಿಲ್ಲ. ಇದನ್ನೆಲ್ಲ ಬಿಟ್ಟುಬಿಟ್ಟು ಮಹಾಭಾರತ ರಾಮಾಯಣದ ಬಗ್ಗೆ ಭಾರಿ ಹೈಲಿ ಕ್ವಾಲಿಫೈಡ್ ಹೇಳಬೇಕು. ಇವ್ರಿಗೆ ಏನು ಕ್ವಾಲಿಫಿಕೇಷನ್ ಇರೋದಿಲ್ಲ, ಅಂಥವ್ರು ಹೇಳಿ ಹೇಳಿ ಪದ್ಧತಿಯಾಗಿ ಅದು ಹಾಳಾದವ್ರು ಯಾರೋ ಔಷಧಿ ಡಾಕ್ಟ್ರ್ ಆದವ್ರು ಔಷಧಿ ಕೊಟ್ಟರೆ ತೊಗೊಂಡವರೆಲ್ಲ ಸಾಯ್ತಾರಲ್ಲ, ಹಾಗಾಗಿಬಿಡತ್ತೆ ಅಷ್ಟೆ. ಆದಿಸೃಷ್ಟೋ ಪೂರ್ವಜಾಯಿ ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತಯೋ ನೃಣಾಂ ಪಾರಂಪರ್ಯೇಣ ಕೇಶಾಂಚಿತ್ ಪಾಷಂಡ ಮತಯೋ ಪರೇ. ಕೆಲವೊಮ್ಮೆ 8ನೇ ಶ್ಲೋಕಕ್ಕೆ ಹೋದರು. ಕೆಲವೊಮ್ಮೆ ತಿಳಿದವರೇ ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಕಾರಣ ಇರುತ್ತೆ. ಕೆಲವು ಕಾಲಾದಿಗಳಿಂದ ಬದಲಾಗುತ್ತೆ, ಕೆಲವು ಅಧಿಕಾರಿಗಳನ್ನು ನೋಡ್ಕೊಂಡು ಕೆಲವು ವಿಷಯ ಹೇಳ್ತಾರೆ. ಆದ್ದರಿಂದ ಒಂದೇ ವಿಷಯನ ಒಬ್ಬರೇ ಹೇಳೋರು ಕೇಳೋರು ಕೂಡ ಒಂದೇ ಆಗಿದ್ದರೂ ಕೂಡ ಕೆಲವೊಮ್ಮೆ ಬೇರೆ ಹೇಳಿದಾಗ ಕಾಣಿಸುತ್ತೆ. ಅದು ಸರಿಯಾಗಿ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಲ್ಲ. ರುದ್ರದೇವರು ಪರಮ ಪ್ರಾಮಾಣಿಕರು, ಪಾಶುಮತ ಬರೆದರು. ಅದು ಅಪ್ರಮಾಣ, ಅವರು ಪ್ರಾಮಾಣಿಕರೇ. ಯಾಕೆ ದೇವರು ಅಪ್ಪಣೆ ಮಾಡಿದ್ರು, ತಪ್ಪಲ್ಲ. ಅನೇನ ಪಾರಂಪರ್ಯೇಣ ಕೇಶಾಂಚಿ ದೇವ ಕೊಲೆ ಮಾಡೋವನ್ನ ಓಡೋಗ್ತಿರ್ತಾ ಇವನು ಶೂಟ್ ಮಾಡ್ತಾನೆ. ಇವನು ಮಾಡಿದ್ದು ಅದೇ ಕೆಲಸನೇ. ಬಟ್ ಇದೇನಿದು ಸರ್ಕಾರ ಒಪ್ಪೋದಿಲ್ಲ. ಅದು ಗೊತ್ತಾಯ್ತಾ? ಅನಿವಾರ್ಯ ಒಂದು ತನ್ನ ಪ್ರೊಟೆಕ್ಷನ್ಗೋಸ್ಕರ ಕೊಂದೆ ಅಂತ ಹೇಳಿದರೆ ಪ್ರೂವ್ ಮಾಡಿದರೆ ಆ ಶಿಕ್ಷೆ ಕೊಡೋದಿಲ್ಲ ಅವರಿಗೆ. ತುಂಬ ಶಿಕ್ಷೆ ಕಡಿಮೆ ಆಗಿಬಿಡುತ್ತೆ. ಅದು ಆತ್ಮರಕ್ಷಣೆಗೋಸ್ಕರ ಮಾಡಿಕೊಂಡ ಇದು ಹಾಗಲ್ಲ, ದುರುದ್ದೇಶದಿಂದ ಮಾಡಿ ಇಂಟೆನ್ಷನ್ ಕೌಂಟ್ ಆಗುತ್ತಲ್ಲ ಹಾಗೆ. ಅನೇನ ಪಾರಂಪರ್ಯೇಣ ಕೇಶಾಂಚಿದೇವ ದೇವಾದೇನ, ಆ ದೃಷ್ಟಿಯಲ್ಲಿ ಕೆಲವು ದೇವತೆಗಳಿಗೆ ಇತ್ಯಾದಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಮನ್ಮಾಯಾ ಮೋಹಿತ ಧಿಯ ಪುರುಷರ್ಷಭ ಶ್ರೇಯೋ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಕೆಲವೊಮ್ಮೆ ತಿಳಿದವರೇ ಕೂಡ ಏನು ಮಾಡ್ತಾರೆ ಗೊತ್ತಾ? ತಿಳಿದವರೇ ತಪ್ಪು ಹೇಳ್ಬೋದು. ಅಶ್ವತ್ಥಾಮಾಚಾರ್ಯ ದುರ್ಯೋಧನ ಸಹಕಾರ ಕೊಟ್ಟರು, ಭೀಮಸೇನ ದೇವರು ಕೊಂದಿದ್ದು ಅನ್ಯಾಯ ಅಂತ ಹೇಳಿಬಿಟ್ರು. ಆ್ಯಕ್ಚುಲಿ ಭಾರಿ ತಪ್ಪದು ಹೇಳಿದ್ದು. ಯಾಕೆ? ಯಾವುದೋ ಕಾರಣದಿಂದ, ಪ್ರಾರಬ್ಧ ಇತ್ಯಾದಿ ಕಾರಣದಿಂದ ಹೇಳ್ತಾರೆ. ಅದು ಅಲ್ಟಿಮೇಟ್ ಅಲ್ಲ. ಅದಕ್ಕೇನು ವ್ಯಕ್ತಿ ಪ್ರಮಾಣ ಅಂತ ನಮ್ಮಲ್ಲಿ ಕರೆಯೋದಿಲ್ಲ, ವಿಷಯ ಪ್ರಮಾಣ ಅಷ್ಟೇ. ವ್ಯಕ್ತಿ ವಿಷಯ ಎಲ್ಲರೂ ಸರಿ ಹೋಗೋದು ದೇವ್ರದ್ದು ವಾಯುದೇವ್ರದ್ದು ಸರಿ, ಉಳಿದವ್ರದ್ದು ಲಕ್ಷ್ಮೀದೇವಿ ಸರಿಯೇ, ಉಳಿದವ್ರದ್ದೆಲ್ಲ ಅಲ್ಲ. ವಿಷಯ ತಪ್ಪಿದ್ರೆ ಅವ್ರು ಯಾರೇ ಹೇಳಿದ್ರು ಕೂಡ ಏನದು ತಪ್ಪೆ. ಇವ್ರು ಹಾಗಲ್ಲ, ಇವ್ರ ವಿಷಯ ಹಾಗೆ ಹೇಳ್ತಾರೆ, ವಿಷಯ ಹಾಗೆ ಇರುತ್ತೆ ಕೂಡ. ಇವರಿಬ್ಬರಿ ಮಾತ್ರ ಹೇಳೋ ಮಾತು. ದೇವರಿಗೆ ಅದಕ್ಕೆ ಪ್ರಮಾಣಂ ಪ್ರಾಣನಿಲಯ, ದೇವ್ರನ್ನ ಪ್ರಮಾಣ ಅಂತ ಕರೆದು ಉಳಿದವ್ರನ್ನ ಹಾಗೆ ಕರಿಬಾರ್ದು. ವಾಯುದೇವ್ರನ್ನ ಪ್ರಮಾಣ ಅಂತ ಕರಿಬೇಕು. ಉಳಿದವ್ರನ್ನ ಕರಿಬೇಕಾದ್ರೆ ವಿಷಯ ನೋಡ್ಕೊಂಡು ಮಾತಾಡಬೇಕು. ಅವ್ರು ಸರಿ ಹೇಳಿದ್ರೆ ಸರಿ, ತಪ್ಪು ಹೇಳಿದ್ರೆ ಏನೋ ಇಲ್ಲೋ ತಪ್ಪಾಗಿದೆ ಅಂತ ಹೇಳಬೇಕು. ತಪ್ಪಿದ್ರೆ ಸುಮ್ಮನೆ ಹೇಳಬಾರ್ದು. ಶ್ರೇಯೋ ವದಂತಿ ಮನ್ಮಾಯಾ ಮೋಹಿತ ಧಿಯ ಪುರುಷರ್ಷಭ. ಜ್ಞಾನಿಗಳು ಮಾಯಾ ಅಂತ ಹೇಳಿದರೆ ಇಚ್ಛೆಗೊಳಗಾದವರು, ಅಜ್ಞಾನಿಗಳಿಗೆ ಮಾಯಾ ಅಂತ ಹೇಳಿದರೆ ಮೋಹಕ್ಕೊಳಗಾದವರು. ಮಾಯಾ ಶಬ್ದಕ್ಕೆ ಎರಡರ್ಥನೂ ಮಾಡಬೇಕು. ಶ್ರೇಯೋ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಅವರ ಕರ್ಮಕ್ಕೆ ತಕ್ಕಂತೆ, ಅವರ ಅಭಿರುಚಿ ತಕ್ಕಂತೆ ಹೇಳ್ತಾರೆ. ಧರ್ಮಮೇಕೆ ಯಶಶ್ಚಾನ್ಯೇ ಕಾಮಂ ಸತ್ಯಂ ತಮಂ ಶಮಂ ಅನ್ನೇ ವದಂತಿ ಸ್ವಾರ್ಥಂ ಐಶ್ವರ್ಯಂ ತ್ಯಾಗ ಭೋಜನಂ ಕೇಚಿದ್ಯಜ್ಞತಪೋದಾನಂ ವ್ರತಾನಿ ನಿಯಮಾನ್ಯಮಾನ್ ಆದ್ಯಂತವಂತ ಶೇಷಾಂ ಲೋಕಾಃ ಕರ್ಮವಿ ನಿರ್ಮಿತಾಃ ದುಃಖೋದರ್ಕಾಸ್ತಮೋನಿಷ್ಟಾಃ ಕ್ಷುದ್ರಾನಂದಾಶ್ಚುಚಾರ್ಪಿತಾಃ. ಇಷ್ಟೆಲ್ಲ ಜ್ಞಾನಿಗಳು ಒಮ್ಮೆ ಹೇಳ್ತಾರೆ ಅಂದರೆ ಹೇಳ್ತಾರೆ. ಕೆಲವರು ಧರ್ಮಮೇಕಂ, ಧರ್ಮನೇ ಶ್ರೇಷ್ಠ ಅಂದ್ಬಿಡ್ತಾರೆ. ಕೆಲವರು ಯಶಸ್ಸು ಅಂತಾರೆ, ಕೆಲವರು ಕಾಮ ಅಂತಾರೆ, ಕೆಲವರು ಸತ್ಯ ಅಂತಾರೆ, ದಮ ಅಂತಾರೆ, ಶಮ ಅಂತಾರೆ. ಅನ್ನೇ ವದಂತಿ ಸ್ವಾರ್ಥಂ, ತಮಗೆ ತಿಳಿದಾಗಿ ಇನ್ನೊಬ್ರು ಹೇಳ್ತಾನೆ ಹೋಗ್ತಾರೆ. ಐಶ್ವರ್ಯಂ, ಕೆಲವರಂತೂ ಸಂಪತ್ತೇ ದೊಡ್ಡದು ಅಂತ ಹೇಳ್ತಾರೆ. ತ್ಯಾಗ ಭೋಜನಂ, ಕೆಲವರು ತ್ಯಾಗ, ಕೆಲವರು ಭಾಗ. ತ್ಯಾಗ ಭೋಜನ ಭೋಗ ಅಂತ ಅರ್ಥ.
ಕೆಲವರು ಭೋಗ ದೊಡ್ಡದು ಅಂತಾರೆ, ಕೆಲವರು ತ್ಯಾಗ ದೊಡ್ಡದು. ಏನು ಇಷ್ಟು ದುಡ್ಡು ಸಂಪಾದನೆ ದಾನ ಮಾಡಿಬಿಟ್ಟಿಯಾ, ಬುದ್ಧಿ ಇಲ್ಲ ನಿನಗೆ, ಯಾಕೆ ದೊಡ್ಡದು, ಯಾವ್ರಿಗೆ ಯಾಕೆ ಕೊಟ್ಟು ಈಗ ಅಂತೇಳಿ ಕೆಲವರು ಇರ್ತಾರೆ. ಕೆಲವರು ಅಲ್ಲಿ ಇಷ್ಟಿಟ್ಕೊಂಡು ಏನು ಮಾಡ್ತೀವಿ ಕೊಡೋ ಅಂತ ಕೂಡ ಹೇಳ್ತಾರೆ. ನೋಡೋದಕ್ಕೆ ಇಬ್ಬರಿಗೂ ಸರಿ ಅನಿಸುತ್ತೆ, ಬಟ್ ನೋಡಿ ಪ್ರಸಂಗ ಯಾವುದೋ ನೋಡಿ ಅರ್ಥ ಮಾಡ್ಬೇಕು ಅದಕ್ಕೆಲ್ಲ. ಕೇಚಿತ್ ಯಜ್ಞತಪೋದಾನಂ ವ್ರತಾನಿ ನಿಯಮಾನ್. ಕೆಲವರು ವ್ರತ ದೊಡ್ಡದು ಅಂತಾರೆ, ಯಜ್ಞ ದೊಡ್ಡದು ಅಂತಾರೆ, ತಪಸ್ ದೊಡ್ಡದು ಅಂತಾರೆ, ದಾನ ದೊಡ್ಡದು ಅಂತಾರೆ, ವ್ರತ ಅಂತಾರೆ, ನಿಯಮ ಅಂತಾರೆ, ಯಮ ಅಂತಾರೆ, ಏನೇನೋ ಹೇಳ್ತಾರೆ. ಆದರೆ ಕೆಲವರಲ್ಲಿ ಹೊಂದಾಣಿಕೆ ಇರುತ್ತೆ, ಇವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಕೊಂಡಿರ್ತಾರೆ. ಕೆಲವರು ತಪ್ಪೇ ಹೇಳ್ತಾರೆ ಮೋಹಕ್ಕೊಳಗಾಗಿ. ಆದ್ಯಂತವಂತ ಏವೈಷಾಂ ಲೋಕಾಹ ಕರ್ಮ ವಿಧಿರ್ಮಿ. ಒಂದು ತಿಳ್ಕೊಂಬಿಡು ಅರ್ಜುನ, ಜ್ಞಾನದ ಹೊರತು ಮುಕ್ತಿಗೆ ಸಾಧನ ಅಂತ ಯಾವುದನ್ನು ಹೇಳಿದ್ರು ತಪ್ಪೇ. ಜ್ಞಾನವೊಂದನ್ನು ಬಿಟ್ಟು ಮುಕ್ತಿ ಸಾಧನ ಅಂತ ಏನೇ ಹೇಳಿದರೂ ಕೂಡ ಅದು ಮುಕ್ತಿ ಸಾಧನ ಅಲ್ಲ. ಅದು ಸಿಗೋದೆಲ್ಲ ಎಂಥದ್ದದು ಕರ್ಮ ವಿನಿರ್ಮಿತ. ಅದು ಆದ್ಯಂತವಂತಹ ಕೌಂತೆಯ ನತೇಶ ರಮತೆ ಅದೇ ಪದ ಇದೆ. ಆದ್ಯಂತವಂತ ಏತೇಷ ಏವ ಏಷಾಂ ಲೋಕಾಹ ಕರ್ಮ ವಿನಿರ್ಮಿತ. ಕರ್ಮದಿಂದ ಸಿಗುತ್ತೆ ಅಂದರೆ ಏನಾಗಿರ್ಬೇಕದು? ಈ ಕೂಲಿಯವರು ಪ್ರಮೋಷನ್ ಕೊಟ್ಟಿದ್ದು, ಇನ್ಕ್ರಿಮೆಂಟ್ ಕೊಟ್ಟಿದ್ದು ನೋಡ್ತೀರಾ? ಪೆನ್ಷನ್ನು ಏನೂ ಇಲ್ಲ. ಯಾಕೆ? ಬರೋದು ಹೋಯ್ತು ಅಷ್ಟೇ. ಅವತ್ತೇ ಗುಡ್ ಬೈ. ಜ್ಞಾನ ಆಗಲ್ಲ. ಎಷ್ಟು ಬೆಲೆ ಇದೆ, ರಿಟೈರ್ ಆದಮೇಲೆ ಬೆಲೆ, ಸತ್ರು ಬೆಲೆ, ಫ್ಯಾಮಿಲಿ ಪೆನ್ಷನ್, ಎಷ್ಟು ಬೆಲೆ ಇದೆ ಜ್ಞಾನಕ್ಕೆ. ಲೋಕದಲ್ಲೇ ಇದೆಲ್ಲ ಕಾಣುತ್ತೆ. ಇಷ್ಟಿದ್ರೂ ಕೂಡ ಜ್ಞಾನಕ್ಕೆ ಇಷ್ಟಪಡದೆ ಹೋದರೆ ಎಷ್ಟು ತಪ್ಪಾಗುತ್ತೆ. ಯಾವ ಲೋಕಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ, ಶಾಸ್ತ್ರಜ್ಞಾನಕ್ಕಿರೋ ಮಹತ್ವ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಅದು ಪೂರ್ತಿ ಬಿಟ್ಟಾಗ್ಬಿಟ್ಟಿದೆ. ಆದ್ಯಂತವಂತ ಏವೈಷಾಂ ಲೋಕಾಹ ಕರ್ಮ ವಿನಿರ್ಮಿತಾ. ಕರ್ಮ ಅಂಬೋದು ಅನಿತ್ಯ, ಬರೋದು ಅನಿತ್ಯನೇ. ಜ್ಞಾನ ನಿತ್ಯ, ಜ್ಞಾನ ನಿತ್ಯ ಆದ್ದರಿಂದ ಲೋಕ ನಿತ್ಯ. ಗೊತ್ತಾಯ್ತಾ? ಕರ್ಮ ಅನಿತ್ಯ, ಸೊ ಸಿಗೋದು ಅನಿತ್ಯ. ಸ್ವರೂಪ ಜ್ಞಾನ ಯಾವಾಗ ಹೇಳ್ತಾರೋ ಅದೇ ಅರ್ಥ, ಬೇರೆ ಹೇಳೋದಿಲ್ಲ ಅದಕ್ಕೆಲ್ಲ. ಏನು ಜ್ಞಾನ ಎಲ್ಲಿ ಹೇಳಿಲ್ವಲ್ಲ, ಜ್ಞಾನ ಅಂತ ಎಲ್ಲಿ ಹೇಳಿದಾರೆ ಈಗ ಅವರು? ಕರ್ಮ ಅಂತ ಹೇಳ್ತಿರೋದು. ಕರ್ಮದಿಂದ ಏನು ಬರುತ್ತೋ ಅದೇನಾಗತ್ತೆ, ಅದೇ ಟೆಂಪರರಿ, ಫಲನೂ ಟೆಂಪರರಿ. ಒಳ್ಳೆ ಗುಂಡ್ಕಲ್ಲಿಗೆ ಕೆಲಸ ಮಾಡಿಸಿದ್ರು, ಬರೋದಿಲ್ಲ, ಮಾಡಿ ಬರಬೇಡ ಅಂತ ಹೇಳ್ಬಿಟ್ಟು. ಇವನಿಗೆ ಹಾಗಲ್ಲ, ರಜೆ ಕೊಡ, ಅವ್ರಿಗೆ ರಜೆ ಯಾರು ಕೊಡ್ತಾರೆ? CL EL ಅವೆಲ್ಲ ಕೊಟ್ಟರೆ ಮೊದಲೇ ಕೆಲಸ ಮಾಡೋದಿಲ್ಲ, ಇದು ಜಾಸ್ತಿ ಕಟ್ಟೋದು. ಅದಕ್ಕೆ ಎಷ್ಟೇ ಮಾಡಿದ್ರು ಬೆಲೆ ಏನು ಕೊಡ್ಬೋದು ಇವನಿಗೆ? 1000 ಕೊಡೋದು ಭಾರಿ ಸ್ನಾನ ಮಾಡಿ 2,000 ಕೊಡ್ಬೋದು, 10,000 ಕೊಡೋದು ಬೇಕಾದ್ರೆ. ಆದರೆ ಪೂರ್ತಿ ಜಾಸ್ತಿ ಕೊಡ್ಲಿಕ್ಕೆ ಸಾಕು. ಜ್ಞಾನಕ್ಕಾಗಲ್ಲ, ಬೆಲೆನೇ ಇಲ್ಲ ಅದಕ್ಕೆ. ಆ ಕಾಲದಲ್ಲಿ ಏನು ಕೊಡ್ತಾನೆ, ಎಷ್ಟೇ ಕೊಟ್ಟರು ಕೂಡ ಟೋಕನ್ ಕೊಟ್ಟಾಗ್ಲಿಕ್ಕೆ ಅಷ್ಟೇ. ಇವರು ನಿಜವಾದ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಜ್ಞಾನಕ್ಕೆ. ದುಃಖೋದರ್ಕಾಹ ತಮೋನಿಷ್ಠಾ ಕ್ಷುದ್ರಾನಂದ ಎಷ್ಟಿದೆ ನೋಡಿ ಅದರಲ್ಲಿ. ಮೊದಲನೇದಾಗಿ ಆದ್ಯಂತವಂತ, ಅಷ್ಟಾರು ಆಗುತ್ತಾ? ಎರಡನೇದ ದುಃಖೋದರ್ಕ, ದುಃಖನೇ ಜಾಸ್ತಿ. ಆಮೇಲೆ ತಮೋನಿಷ್ಠ, ಅಜ್ಞಾನ ತುಂಬಿಕೊಂಡಿರುತ್ತೆ. ಕ್ಷುದ್ರಾನಂದ, ಕ್ಷುಲ್ಲಕವಾದ ಆನಂದ. ಶುಚ ಅರ್ಪಿತ, ಬರೀ ಶೋಕದಲ್ಲೇ ಪರಿಸ್ಥಿತಿ. ಇಷ್ಟು ತಿಳ್ಕೊಂಬಿಟ್ರೆ ಆ ಶೋಕಕ್ಕೆ ಒಳ್ಳೆ ಅರ್ಥ ಇದೆ. ಅಲ್ಲಿ ಬಂತೇನಂತ ಬಂತು? ಆದ್ಯಂತ ಬಂತ ಹೇಳಬೇಕಾದ್ರೆ ಏಹಿ ಸಂಸ್ಪರ್ಶಜ ಭೋಗಾ ದುಃಖ ಯೋನ ಏವತೆ ಅಷ್ಟು ಹೇಳಿದರು. ಎಕ್ಸ್ಪ್ಲೇಷನಲ್ಲಿ ಸಿಗುತ್ತೆ. ದುಃಖೋದರ್ಕ ತಮೋನಿಷ್ಠ ಕ್ಷುದ್ರಾನಂದ ಶುಚಾರ್ಪಿತ. ಆದ್ದರಿಂದ ಜ್ಞಾನಿಗಳಾದವ್ರು ಏನು ಕೂಡ ಏನು ಮಾಡಲ್ಲ, ಅದಕ್ಕೆ ಇಷ್ಟಪಡಕ್ಕೆ ಹೋಗೋದಿಲ್ಲ. ಮದ್ಭಕ್ತಿ ವರ್ಜಿತ, ಯಾರು ಕೂಡ ಭಾಳ ಒಳ್ಳೆ ಹ್ಯಾಂಡ್ಸಮ್ ಆಗಿರ್ತಾನೆ, ಭಾಳ ಬುದ್ಧಿವಂತ ಇರ್ತಾನೆ, ಅವನ್ನ ಚೆನ್ನಾಗಿ ಓದು ಅಂತಾರೆ. ಇಂಥ ಒಳ್ಳೆ ಕೆಲಸ ಮಾಡಬಾರ್ದಾನೆ, ಯಾಕೆ ಓದ್ತೈತೆ ಅಂತ ಹೇಳೋದಿಲ್ಲ. ಬಾ ಕೂಲಿಗೆ ಹೋಗೋಣ ಬಾ, ಒಳ್ಳೆ ಕೂಲಿಯವ್ರು ಕೊಡ್ತಾರೆ, ಇವತ್ತೇ ಕೊಟ್ಬಿಡ್ತಾರೆ, ಯಾವಾಗಲ್ಲ ಇವತ್ತೇ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಹೇಳಿದ್ರು ನನ್ನಂತೆ ಆಗಬೇಡ ಅಂತ ಹೇಳ್ತಾರೆ ಎಷ್ಟೋ ಸರ್. ನನ್ನಂತೆ ನೀ ಆಗಬೇಡ, ಚೆನ್ನಾಗಿ ಓದು ಅಂತ ಹೇಳ್ತಾರೆ ಹೊರತು ಏನು ಮಾಡೋದಿಲ್ಲ. ಎಷ್ಟೋ ಕೂಲಿಯವ್ರ ಮಕ್ಕಳು AS ಆಗಿಲ್ಲ ಇವತ್ತು, ಆ ಥರ. ಅವನ ಮಾಡಿದ್ರೆ ಏನು ಮಾಡಬೇಕಾಗಿತ್ತು? ಕೂಲಿಯವನ್ನ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆ ಅರ್ಥದಲ್ಲಿ ದುಃಖ ಉದರ್ಕ, ದುಃಖ ತುಂಬಿರೋ, ಅರ್ಕ ಅಂತ ಬಿಡಿಸ್ಬಾರ್ದಲ್ಲ, ದುಃಖ ಉದರ್ಕ, ದುಃಖ ಬಹುಳ, ದುಃಖ ತುಂಬಿರತಕ್ಕಂಥದ್ದು. ನಾವು ಕೂಲಿಯವ್ರ ಕೆಲಸ ಮಾಡ್ತೇವೆ, ಎಷ್ಟು ಕಷ್ಟ, ಬೇಸಿಗೆ ಬೇರೆ, ಮಧ್ಯಾಹ್ನ ಕೆಲಸ ಮಾಡಬೇಕು, ಪಾಪ ಎಷ್ಟು ನೋಡಿದ್ರೆ ಏನು ಅನಿಸುತ್ತೆ? ಎಷ್ಟು ಅಯ್ಯೋ ಪಾಪ ಅನಿಸಿದ್ರು ಏನು ಮಾಡೋಕ್ಕಾಗಲ್ಲ. ಎಷ್ಟು ಕೊಡ್ಬೋದು? ಸ್ವಲ್ಪ ಹೆಚ್ಚು ಕೊಡ್ಬೋದು ಅಷ್ಟೆ. ಚಳಿಗಾಲದಲ್ಲಿ ಹೆಚ್ಚು ಕೊಡ್ಬೋದು, ಯಾಕೆ ತುಂಬ ಕಷ್ಟಪಡ್ತಾರೆ ಅಂತೆ. ಅದು ಭಾಳ ಇನ್ನಷ್ಟು ಕೊಡೋಕ್ಕೆ ಬರೋದಿಲ್ಲ. ಅವನು ನಿರೀಕ್ಷಣೆ ಮಾಡೋದಿಲ್ಲ, ಕೊಳ್ಳೋಕ್ಕೂ ಬರೋದಿಲ್ಲ. ಅದಕ್ಕೆ ಲಿಮಿಟೇಷನ್ ಇದೆ. ಮದ್ಭಕ್ತಿ ಆದ್ದರಿಂದ ನಾನು ದೇವರ ಜ್ಞಾನವನ್ನು ಹೊರತು ಏನೇ ಹೇಳಿದರೂ ಕೂಡ ಆ ಮಾತಿಗೆ ಬೆಲೆ ಇಲ್ಲ. ಯಾವುದೋ ಕಾರಣಕ್ಕೆ ಹೇಳಿರ್ತಾರೆ ಅಷ್ಟೇ ಹೊರತು, ಜ್ಞಾನಿಗಳು ಹೇಳಿದರೆ ಯಾವುದೋ ಕಾರಣಕ್ಕೆ ಹೇಳಿರ್ತಾರೆ, ಉಳಿದವ್ರು ಹೇಳೋದು ಗೊತ್ತಿಲ್ಲದೆ ಹೇಳಿರ್ತಾರೆ. ಇನ್ನೂ ಕೆಲವರು ಮೋಸ ಮಾಡ್ಲಿಕ್ಕೆ ಹೇಳ್ಬೋದು ಕೆಲವು ಸಲ. ಹಾಗೆಲ್ಲ ಮಾಡಬಾರ್ದು, ಮಾಡಿಕೊಡು. ಮದ್ಭಕ್ತಿ ವರ್ಜಿತಂ ಶ್ರೇಯು ನಮನ್ಯಂತೆ ದುರಾಶಯ. ದೇವರನ್ನು ಹೇಳಿ, ದೇವ್ರ ಬಗ್ಗೆ ತಿಳಿಸಿ, ದೇವ್ರ ಭಕ್ತಿ ಮಾಡು ಅಂತ ಹೇಳಿದೆ ಇನ್ನೇನೇ ಉಪಾಯ ಹೇಳಿದ್ರು ಕೂಡ ಅವ್ರು ತಿಳುವಳಿಕೆ ಇಲ್ಲದವರು ಅಂತ ತಿಳ್ಕೊಂಬಿಡಿ ಅಂತ ಹೇಳಿ. ಅರ್ಥ ಆಯ್ತಾ? ತೇಷಾಮಂತೆ ತಮೋ ಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ. ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದ್ದಾರೆ, ಅವನ ಕೆಲಸ ಸೇರು ಅಂತ ಹೇಳಿಬಿಟ್ರೆ ಹೇಳಿದವನು ಬೈತಾರೆ, ಬುದ್ಧಿ ಇದೆ ನಿಮಗೆ,
ಅಷ್ಟು ಬ್ರಿಲಿಯಂಟ್ ಇದ್ದಾನೆ ಕೆಲಸ ಸೇರಿಸ್ತೀರಾ, ಒಂದು ಓದಲಿ ಅಂತ ಹೇಳ್ತಾರೆ. ಒಂದು ಓದು ಮುಗಿದ ಮೇಲೆ ಏನು ಮಾಡಿ ಇನ್ನು ಓದಲಿ ಅಂತ ಹೇಳೋದಿಲ್ಲ, ಇನ್ನು ಕೆಲಸ ಸೇರು ಅಂತ ಹೇಳೋದು. ಇಲ್ಲಿ ಹೇಳಬಾರ್ದು. ಅದೇ ರೀತಿಯಲ್ಲಿ ತೇಷಾವಂತೆ ತಮೋ ಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ. ದೇವರಲ್ಲಿ ಜ್ಞಾನ ಪಡೆಯೋದು, ದೇವರ ವಿಷಯದಲ್ಲಿ ಭಕ್ತಿ ಮಾಡೋದು ಬಿಟ್ಟರೆ ಇನ್ನೇನು ಹೇಳಿದರೂ ಕೂಡ ಅದು ಕೊನೆಗೆ ತಮಸ್ಸಿಗೆ ದಾರಿ ಆಗುತ್ತೆ ಹೊರತು ಎಂದು ಮುಕ್ತಿಗೆ ದಾರಿ ಆಗೋದೇ ಇಲ್ಲ. ಇವೆಲ್ಲ ನಿತ್ಯ ಓದ್ತಿದ್ರೆ ದಾರಿ ತಪ್ಪಿದಾಗಲೂ ಜ್ಞಾನ ಬರುತ್ತೆ. ಓ ಇದು ಹೇಳಿದ್ದಾರೆ, ನಾವು ಮೋಸ ಹೋಗಬಾರ್ದು ಅಂತೇಳಿ. ನಿತ್ಯ ಓದೋದಲ್ಲ, ಒಂದು ದಿವಸ ಓದದೆ ಹೋಗದೆ ಒಂದು ದಿವಸನೂ ಓದದೆ ಹೋಗ್ತಾರೆ ದೇವರದೊಳಗೆ ಇನ್ನೇನು ಜ್ಞಾನ ಬರುತ್ತೆ. ಇತಿ ಮಾನ್ಯ ಸಂಹಿತಾಯ, ಮಾನ್ಯ ಸಂಹಿತ ಅಂತ ಹೀಗೆ ಹೇಳುತ್ತೆ ಅಂತ ಹೇಳ್ತಾರೆ. ಉಳಿದೆಲ್ಲ ನಾಳೆ. ನಾಳೆ ಅಂದರೆ ನಾಳೆನೇ ಪ್ರತಿ